ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಹೌದು, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ವಿಶೇಷವಾಗಿ ಈ 2.5 ವರ್ಷದಲ್ಲಿ CM ಗದ್ದುಗೆಯ ಗುದ್ದಾಟ ಒಂದು ಅಂತ್ಯವನ್ನು ಪಡ್ಕೊಳ್ಳೇಬೇಕಾಗಿದೆ. ಯಾಕಂದರೆ ಆಗಸ್ಟ್ನಿಂದ ಇವತ್ತಿನವರೆಗೂ ಕೂಡ ಒಂದು ಸರಿಯಾದಂಥ ಬೆಳವಣಿಗೆ ಆಗಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಈ ಗೊಂದಲಕ್ಕೆ ತೆರೆ ಎಳೆಯಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಮೀಟಿಂಗ್ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಆಗಸ್ಟ್ನಿಂದ ಆರಂಭವಾಗಿರುವಂಥ ಈ ಜಟಾಪಟಿ ಬಹುತೇಕ ಜನವರಿಗೆ ಅಂತ್ಯ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇರೋದ್ರಿಂದಾಗಿ ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರು ತಮ್ಮ ಕಡೆಯ ಪ್ರಯತ್ನಗಳು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಮಾಡ್ತಿದ್ದಾರಾ ಅಂತ ಇವತ್ತು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದಕ್ಕೆ ಇಂಬು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದಾಗ ಕಸಾನೂ ಗೂಡಿಸಿದ್ದೀನಿ, ಅಧ್ಯಕ್ಷನಾಗಿದ್ದಾಗ ಬಾವುಟ ಕೂಡ ಕಟ್ಟಿದ್ದೀನಿ ಅಂಥೇಳಿ ನೇರವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಬಟ್ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ ಅವರ ಅಭಿಪ್ರಾಯವನ್ನು ಮಂಡಿಸಿದ್ರು ಕೂಡ ಅಂತಿಮವಾಗಿ ಶಾಸಕರ ನಿರ್ಣಯ ಅನ್ನೋದೇ ಇಲ್ಲಿ ನಿರ್ಧಾರ ಆಗೋದ್ರಿಂದಾಗಿ ಹೈಕಮಾಂಡ್ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸಿರುವ ಈ ಸಮಸ್ಯೆಯನ್ನು ಹೆಂಗೆ ಬಗೆಹರಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಈಗ ಹಲವಾರು ಅನುಮಾನಗಳು ಸೃಷ್ಟಿಯಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರೇ ಮುಂದುವರಿತಾರ, ಆ ಸ್ಥಾನದಲ್ಲಿ DK ಶಿವಕುಮಾರ್ ಅವರು ಕೂರ್ತಾರ. ಈ 2.5 ವರ್ಷ DK ಶಿವಕುಮಾರ್ ಸಿದ್ದರಾಮಯ್ಯ ಕೇಂದ್ರಿತವಾಗಿ ಇತ್ತಲ್ಲ, ಇನ್ನೂ ಹಾಗೆ ಮುಂದುವರಿಯುತ್ತಾ ಉಳಿದ ಸಚಿವರೆಲ್ಲ ಎಲ್ಲಿ ಹೋದರು, ಅವರ ಇಲಾಖೆಗಳೆಲ್ಲ ಏನು ಕೆಲಸ ಮಾಡ್ತಿದೆ ಯಾವುದು ಗೊತ್ತಾಗ್ತಾ ಇಲ್ಲ. ಇದೆಲ್ಲದರ ನಡುವೆ ಹೈಕಮಾಂಡ್ ಸೈಲೆನ್ಸ್ ಇದೆಯಲ್ಲ, ಇಟ್ ಈಸ್ ಟೂ ಡೇಂಜರಸ್. ಕಡೆಗೊಂದ್ಸತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ಬಿಟ್ಟು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರು. ಕಡೆ ಪಕ್ಷ ಆ ಸಂದೇಶವನ್ನಾದರೂ ರವಾನೆ ಮಾಡಲೇಬೇಕಾಗಿದೆ. ಇದೆಲ್ಲದರ ನಡುವೆ ಅವಧಿ ಅಂತ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಜನವರಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಆ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತಾ ಅಂತ ಹೇಳಿ. ಬಟ್ ಈಗ ಅತಂತ್ರ ಆಗಿರೋದು ಜನಸಾಮಾನ್ಯರು, ಅದ್ರ ಬಗ್ಗೆ ಆದರೂ ಕಾಳಜಿ ಇರಬೇಕು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಗೊಂದಲದ ಗೂಡಾಗ್ಬಿಟ್ಟಿದೆ ಸ್ವತಃ ಕಾಂಗ್ರೆಸ್ನಲ್ಲಿ, ವಿಪಕ್ಷಗಳಲ್ಲಿ, ಜನಸಾಮಾನ್ಯರಲ್ಲಿ. ಬಟ್ ಇಲ್ಲಿ ಕಾಂಗ್ರೆಸ್ ಏನು ಮಾಡಬಹುದಿತ್ತು ಅಂತ ನೋಡೋದಾದರೆ ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಾಗ ಈಗ CM ಗಾದಿ ಅಂದಾಗ ಸಹಜವಾಗಿ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಅವರೆಲ್ಲ ಒಂದು ಕಡೆ ಕೂತ್ಕೊಂಡು KPCC ಕಚೇರಿ ಭಾಳ ದೊಡ್ಡದಾಗಿದೆಯಪ್ಪ, ಅಲ್ಲಿ ಹೋಗಿ ಮಾತುಕತೆ ನಡೆಸಿ ನಮ್ಮ ಈ ವಿಟ ಹಿಂಗಿದೆ ನೋಡಿ, ಶಾಸಕರ ಬಲ ಅನ್ನೋದು ಹಿಂಗಿದೆ, ಹೈಕಮಾಂಡ್ ಗಮನಕ್ಕೂ ಈ ವಿಷಯವನ್ನು ತರೋದಪ್ಪ, ಯಾರಿಗೂ ಬೇರೆ ವಿಪಕ್ಷಗಳಿಗೆ ಆಹಾರ ಆಗದಂಗೆ ಚರ್ಚೆಯನ್ನು ನಡೆಸಿ ಮಾತುಕತೆಯನ್ನು ನಡೆಸಿ ಏನೋ ಒಂದು ಇತ್ಯರ್ಥವನ್ನು ಮಾಡ್ಕೊಳ್ಬೋದಾಗಿತ್ತು. ಬಟ್ ಇವತ್ತು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ 4 ಜನಕ್ಕೆ ಗೊತ್ತಾಗೋ ಹಂಗೆ ಸ್ಟೇಟ್ಮೆಂಟನ್ನು ಕೊಟ್ಟು ಇವತ್ತಂತ ಗೊಂದಲ ಇಲ್ಲ, ವಿ ಆರ್ ಲೈಕ್ ಬ್ರದರ್ಸ್. ಹಿಂದೆಯೂ ಸಮಸ್ಯೆ ಇರಲಿಲ್ಲ, ಈಗಲೂ ಗೊಂದಲ ಇಲ್ಲ, ಮುಂದೆ ಕೂಡ ಅಂಥ ಗೊಂದಲಗಳು ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. CM ಕುರ್ಚಿ ಗಲಾಟೆಯಲ್ಲಿ ಮತದಾರರಿಗೆ ನಿಜಕ್ಕೂ ಕೂಡ ವಂಚನೆ ಆಗ್ತಾ ಇದೆ, ಅದರಲ್ಲಿ 2 ಮಾತಿಲ್ಲ. ಯಾಕಂದರೆ ಅಲ್ಲಲ್ಲೇ ಕೆಲಸಗಳು ಸ್ಥಗಿತ ಆಗಿಬಿಡ್ತವೆ. ದ್ವಂದ್ವದ ವಾತಾವರಣನ ನೀವು ಒಂದು ಡಿಸಿಷನ್ಗೆ ಬರೋಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ತಡ ಯಾಕೆ? ಅಬ್ಬಬ್ಬಾ, ಇದನ್ನು ನಾನು ಹೇಳಲೇಬೇಕು. ಕಳಸತಿ ಕೂಡ ಇಂಥದ್ದೇ ಚರ್ಚೆಗಳಾಗ್ತಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೈನಲಿ ಬಂದು ಮಾತಾಡಿದ್ರು. ಆ ಫೈನಲ್ ದಿನ ಯಾವಾಗ ಬರುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಯಾಕಂತ ಹೇಳಿದ್ರೆ ಈಗಲಾದರೂ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಏನಾದರೂ ಒಂದು ಇತ್ಯರ್ಥ ಮಾಡಿದ್ರೆ ಸಾಕಪ್ಪ ಅನ್ನೋ ಸನ್ನಿವೇಶ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಮಾತಾಡ್ತಿದ್ದಾಗ ಏನಾದರೂ ಒಂದು ಡಿಸಿಷನ್ ಹೇಳ್ತಾರೋ ಅಂದ್ರು ನೋ, ಇದು ರಾಜ್ಯದ ಸಮಸ್ಯೆ, ರಾಜ್ಯದವರೇ ಬಗೆಹರಿಸ್ಕೊಳ್ಳಿ ಅಂದ್ಬಿಟ್ರು. ಇದೊಂಥರ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗ್ಬಿಡ್ತು. ರೈಟ್, ಇರಲಿ. ಇದು ಹೆಂಗಾಗಿದೆ ಅಂದರೆ ಸಿದ್ದರಾಮಯ್ಯನವರು ಬಿಡ್ತಿಲ್ಲ, DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ ಅನ್ನುವಂಥ ಸನ್ನಿವೇಶ ಇದೆ. ಸಚಿವ ಶಾಸಕ ಆಡಳಿತ ಯಂತ್ರದ ಮೇಲೆ ಇದರ ನೇರ ಎಫೆಕ್ಟ್ ಕೂಡ ಆಗ್ತಾ ಇದೆ. ಸೊ ಇದೆಲ್ಲದರ ನಡುವೆ DK ಶಿವಕುಮಾರ್ ಇವತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ, ನಾನು ನಿಷ್ಠಾವಂತ ಕಾರ್ಯಕರ್ತ, ನಾನು ಕಾರ್ಯಕರ್ತನಾಗಿದ್ದ ಸಂದರ್ಭದಲ್ಲಿ ಕಸಾನು ಓಡಿಸಿದ್ದೀನಿ, ಅಧ್ಯಕ್ಷನಾಗಿದ್ದಾಗ ಬಾವುಟನ್ನು ಕಟ್ಟಿದ್ದೀನಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅಂದರೆ ಅದರ ಅರ್ಥ ಇಷ್ಟೇ, ಸುಮ್ಮನೆ ಈಗೇನೋ ಭಾಷಣ ಮಾಡಿ ಮತ್ತೊಂದು ಮಾಡಿ ನಾನು ಈ ಸ್ಥಾನವನ್ನು ಗಳಿಸಿರೋದಲ್ಲ, ನನ್ನ ಶ್ರಮ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿರೋದು. ಅದು ಯಾರಿಗೆ, ಯಾವ ಕಾರಣಕ್ಕೆ, ಈಗಲೇ ಯಾಕೆ, ಇದು ನಮ್ಮ ಪ್ರಶ್ನೆ. ಬಟ್ ಇದನ್ನೆಲ್ಲ ಮೀರುವಂಥ ವಿಚಾರ ಇದೆ. ಸಾಕಿ ಪ್ರಹಸನ, ಸಾಕಪ್ಪ ಸಾಕು, ಏನಾದರೂ ಆಡಳಿತದ ಬಗ್ಗೆ ಗಮನ ಹರಿಸಿ ಅನ್ನೋದು ನಮ್ಮ ಬೇಡಿಕೆ. ನೋಡಬೇಕು. ಇದೆಲ್ಲದರ ನಡುವೆ DK ಸುರೇಶ್ ಅವರು DK ಶಿವಕುಮಾರ್ ಅವರ ಬೆನ್ನಿಗೆ ಬಲದಂತೆ ನಿಂತ್ಕೊಂಡಿರ್ತಾರೆ. ಅವರ ನಡೆ ಏನು, ಅವರ ದೆಹಲಿ ಭೇಟಿ ಏನು, ಅವರು ಹೈಕಮಾಂಡ್ ಜೊತೆ ಯಾವ ರೀತಿಯ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ನ ನಾಯಕರ ಜೊತೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಇಂಥ ಸನ್ನಿವೇಶದಲ್ಲಿ DK ಬ್ರದರ್ಸ್ ಮುಂದಿನ ನಡೆ ನಿಲುವೇನು, ಇದೆಲ್ಲ ಬಹಳ ಮುಖ್ಯವಾಗಿ ಗಮನ ಹರಿಸುವಂತಹ ವಿಚಾರ. ಯಾಕಂತ ಹೇಳಿದ್ರೆ ಒಂದೊಂದು ದಿವಸಕ್ಕೂ ಒಂದೊಂದು ಸಬ್ಜೆಕ್ಟ್ ಹೋಗ್ತಾನೆ ಇರುತ್ತೆ. ಈಗ ನೋಡಿ,
ಸದ್ಯ ನೀವು ಗಮನಿಸ್ತಾ ಇದ್ದೀರಿ, ಅಧಿವೇಶನ ಅನ್ನೋ ಒಂದು ರೀಸನ್ ಸಿಕ್ತು. ನೆಕ್ಸ್ಟು ಅದೇನೋ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಆಯಿತು, ಅದೊಂದು ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ರೆ ಆ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವ್ರ ಅಗತ್ಯತೆ ತುಂಬ ಇದೆ ಅಂಥೇಳಿ ಮತ್ತೊಂದಷ್ಟು ದಿವಸ ಪೋಸ್ಟ್ಪೋನು, ಈ ಥರದ ಕೆಲವೊಂದು ಘಟನೆಗಳು ಅಥವಾ ಈ ಥರ ಕಾರಣಗಳು ಸಿಗ್ಬೋದು. ಮತ್ತು ಬಜೆಟು ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ಕಾರಣವನ್ನು ಕೂಡ ಕೊಟ್ಟು ಈ ಪ್ರಹಸನವನ್ನು ಇನ್ನೂ ಕೂಡ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಒಂದಂತೂ ಸತ್ಯ, ನೀವು ಈ ಸಮಸ್ಯೆನ ಪೋಸ್ಟ್ಪೋನ್ ಮಾಡಿದ್ರೆ ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ದಂಗೆ, ಸೊಲ್ಯೂಷನ್ ಅಲ್ಲ. ಸೊ ಹಾಗಾಗಿ ನೀವು ಅದನ್ನ ಎಷ್ಟು ಪೋಸ್ಟ್ಪೋನ್ ಮಾಡ್ತೀರಿ ಅಷ್ಟು ಉಲ್ಬಣ ಆಗ್ತಾ ಹೋಗುತ್ತೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಉಮೇಶ್ ಗೌಡ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂಥ ಲೋಹಿತ್ ಅವರಿದ್ದಾರೆ, ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ, ನಮಸ್ಕಾರ. ರೈಟ್, ಇದೆಲ್ಲದರ ನಡುವೆ ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರು ಇವತ್ತು ಏನು ಮಾತಾಡಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ನಾವು ಲೈಫ್ ಟೈಮ್ ವರ್ಕರ್ ನಾವು ಪೋಸ್ಟ್ ಇದ್ರು ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತರಿಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನನ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ನಾವು ಪೋಸ್ಟ್ ಇದ್ರು ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತರಿಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನನ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್. ಡಿ ಕೆ ಬ್ರದರ್ಸ್ ಅವರ ಸ್ಟೇಟ್ಮೆಂಟ್ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಒಂದು DK ಶಿವಕುಮಾರ್ ಅವರಿಗೆ ಉಲ್ಲೇಖ ಮಾಡಿದ್ದನ್ನು ಗಮನಿಸಿದ್ರಲ್ಲ, ಇನ್ನೊಂದು ನಾನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ DK ಸುರೇಶ್ ಅವರು ಇವರ ಸಹೋದರ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಗುರಿಯನ್ನು ಬೇಗ ತಲುಪಬೇಕು ಎನ್ನುವವರು ದಾರಿಯಲ್ಲಿ ವಿಶ್ರಮಿಸುತ್ತಾ ಕುಳಿತುಕೊಳ್ಳಬಾರದು. ರೈಟ್, ಸೊ ಆ ಗುರಿ ಏನು? ವಿಶ್ರಾಂತಿ ಇಲ್ಲದೆ ದುಡಿತಾ ಇರುವಂತಹ ಎರಡು ಜೀವಗಳು. ಹಾಗಾಗಿ ಸೊ ಈ ಸಂದೇಶವನ್ನು ಯಾರಿಗೆ ಯಾವ ಕಾರಣಕ್ಕೆ ತಲುಪಿಸ್ತಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ರೈಟ್, ಉಮೇಶ್ ಅವರೇ, DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರ ಈ ಎರಡೂ ಹೇಳಿಕೆಗಳು ಮತ್ತು ಪೋಸ್ಟನ್ನು ಗಮನಿಸಿದ್ದಿರಲ್ಲ, ಯಾವ ಕಾರಣಕ್ಕೆ ಯಾರಿಗೆ ಈಗ ಯಾಕೆ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ? ಏಕೆಂದರೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಸಂಬಂಧ ರಾಮ ಲಕ್ಷ್ಮಣನ ಸಂಬಂಧ. ಈಗ ಅಣ್ಣ ಏನಾರ ಒಂದು ಆಗಬೇಕು, ಈ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಬೇಕು ಅಂತ ಅವರ ಆಸೆ. ಈಗ ಇವರೇನು ಹೇಳ್ತಿದ್ದಾರೆ, ಈ KPCC ಪ್ರೆಸಿಡೆಂಟ್ ಆಗಿರೋದ್ರಿಂದ ಇವರು ಅಡ್ಡಕತ್ರಿ ಸಿಗಾಕೊಂಡಿದ್ದಾರೆ. ಈಸ್ ನಾಟ್ ರೆಡಿ ಟು ಟೇಕ್ ಎನಿ ಬೋಲ್ಡ್ ಡಿಸಿಷನ್ ಅಟ್ ದಿ ಸ್ಟೇಜ್. ಯಾರು? ಹೈಕಮಾಂಡ್ ಅಲ್ಲ, DK ಶಿವಕುಮಾರ್ ಅವರೇ. ಬೋಲ್ಡ್ ಸ್ಟೇಜ್ ಅಂದ್ರೆ ಏನು? ಬೋಲ್ಡ್ ಡಿಸಿಷನ್ ಅಂದ್ರೆ ಪಕ್ಷದ ವಿರುದ್ಧವನ್ನು ಮಾತಾಡೋಂಗಿಲ್ಲ, ಅಥವಾ ನನಗೆ ಅದರ ಆಕಾಂಕ್ಷೆ ಆಗಲೇ ನಾನು ಆಗೇಬೇಕು, ನನ್ನ ಮುಖ್ಯಮಂತ್ರಿ ನಾವು ಒತ್ತಾಯಪೂರ್ವಕವಾಗಿ ಹೇಳೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಸಮಸ್ಯೆ ಏನಿದೆ? ಅಲ್ಲ, ಈಗ ನನ್ನ ಪಾರ್ಟಿಗೋಸ್ಕರ ಪಾರ್ಟಿ ಹೈಕಮಾಂಡೇ ಮಾಡಲಿ ಅಂತ ಅವರು ಈ ಸಂದಿಗ್ಧ ಸಂದರ್ಭದಲ್ಲಿ ಅವರಿದ್ದಾರೆ. ಇನ್ನೊಂದು, ಕಳೆದ ಇವರ ಆಟಗಳನ್ನ ನೋಡ್ತಾ ಇದ್ರೆ ತೆರೆಮರೆ ಆಟಗಳನ್ನ ದೊಂಬರಾಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಇದನ್ನ ಇವರು ಆಡ್ತಾರೆ ಆಟಗಳನ್ನ ನಮ್ಮ ಮೇಲೆ ಹೇಳ್ತಾ ಇದ್ದಾರೆ JDSನವರು ಮತ್ತೆ BJP ಸೃಷ್ಟಿತ ಕಥೆಗಳು ಇವೆಲ್ಲ ಅಂತೇಳಿ. ಈಗ ಬೆಳಗಾವಿ ಅಧಿವೇಶನದಲ್ಲಿ ಏನು ಹೇಳಿದ್ರು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಹುದ್ದೆ ಅನ್ನೋದು 5 ವರ್ಷಕ್ಕಿರೋದು 2.5 ವರ್ಷಕ್ಕಲ್ಲ, ನನ್ನನ್ನು ಯಾರೂ ಅಲುಗಾಡ್ಸೋಕ್ಕಾಗಲ್ಲ, ಆಮೇಲೆ ಈ ತೀರ್ಮಾನವನ್ನು ಹೈಕಮಾಂಡೇ ಮಾಡಬೇಕು, ಅಲ್ಲಿವರೆಗೂ ನಾನೇ CM ಅಂದರು. ಅದಾದಮೇಲೆ ಕೆಳಗಡೆ DK ಶಿವಕುಮಾರ್ ಅವ್ರು ಏನು ಹೇಳಿದರು, ಅವರ ನಡುವೆ ಒಪ್ಪಂದ ಆಗಿದೆ, ಆಮೇಲೆ 5 ವರ್ಷ CM ಆಗಿರಲ್ಲ, ಅಂದರೆ ಫಾರ್ ಎವರಿ ಆ್ಯಕ್ಷನ್ ದೇರ್ ಇಸ್ ಎನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ನಡೀತದೆ. ನ್ಯೂಟನ್ನ ಥರ್ಡ್ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಆಪ್ತ ಶಾಸಕರ ಮೂಲಕ DK ಶಿವಕುಮಾರ್ ಅವರು ಸ್ವಲ್ಪ ಹೇಳಿ ಪ್ರಾರಂಭದಲ್ಲಿ ಇದಕ್ಕೆ ಸ್ವಲ್ಪ ಬೆಂಕಿ ಹಾಕಿದ್ರು. ಅದಾದ್ಮೇಲೆ ಇವರು ಏನು ಮಾಡಿದ್ರು, ಇಲ್ಲ ಬೇಡ ಅಂತೇಳಿ ಅವ್ರಿಗೆ ನೋಟಿಸ್ ಕೊಡ್ಸಿದ್ರು, ರಂಗನಾಥ್ ಅವರು ಮತ್ತು ಇಕ್ಬಾಲ್ ಅಹಮದ್ ಅವ್ರಿಗೆಲ್ಲ. ಈ ಥರದ ಒಂದು ಗೊಂದಲದ ಒಂದು ವಾತಾವರಣ ಕಾಂಗ್ರೆಸ್ನ ನಿರ್ಮಾಣ ಆಗಿದೆ. ಈಗ ಇಷ್ಟೆಲ್ಲ ಗೊಂದಲದ ನಿರ್ಮಾಣದಲ್ಲಿ ಇವರು ದೇ ಡು ನಾಟ್ ವಾಂಟ್ ಟು ಏನೋ ಗುಡ್ ಅಡ್ಮಿನಿಸ್ಟ್ರೇಷನ್ ಆರ್ ಪ್ರೋಗ್ರೆಸಿವ್ ಸ್ಟೇಟ್, ಅದಾಗೋದು ಬೇಕಿಲ್ಲ ಇವರಿಗೆ. ಇದಾಯಿತು. ಸಿದ್ದರಾಮಯ್ಯನವರು ತಾನು ಇಷ್ಟೊಂದು ಅಟ್ಯಾಕ್ ಮಾಡಬೇಕು. 2006ರಲ್ಲಿ 5ರಲ್ಲಿ ಅವರು ಇದೇ ರೀತಿಯಾದಂಥ ಒಂದು, ಈಗ ನೋಡಿ, ಅಧಿಕಾರದಿಂದ ಕೆಳಗಿಳಿಯುವಂಥ ಸಂದರ್ಭದಲ್ಲೆಲ್ಲ ಅಹಿಂದ ಸಮಾವೇಶ ಅಂತಾರೆ, ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾರ ವಿರುದ್ಧ? ಹೈಕಮಾಂಡ್ ವಿರುದ್ಧ. ಈ ಹೈಕಮಾಂಡ್ ಏನ್ ಮಾಡ್ತಾ ಇದೆ, ಮೌನವಾಗಿ ಕೂತಿದೆ. ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾದ್ಮೇಲೆ ಅವರು ಮಾಡಿ ತಗೊಳಕಾಯ್ತಲ್ಲ, ಅಂದ್ರೆ ದುರ್ಬಲವಾದಂತ ಹೈಕಮಾಂಡ್ ಈ ರಾಜ್ಯದಲ್ಲಿದೆ, ರಾಷ್ಟ್ರದಲ್ಲಿದೆ. ಅಲ್ಲ, ನೀವ್ ಯಾಕೆ ಹಂಗ ಅನ್ಕೋತೀರಿ? ಸಣ್ಣ ಪುಟ್ಟ ಸಮಸ್ಯೆಗಳು ನೀವೇ ಬಗೆಹರಿಸ್ಕೊಳ್ಳಿ, ಇಲ್ಲಿವರೆಗೆ ಯಾಕೆ ತರ್ತೀರಿ? ರಾಜ್ಯದ ಒಬ್ಬರ ಮುಖ್ಯಮಂತ್ರಿ ಆಗಂತ ಸಣ್ಣ ಪುಟ್ಟ ಸಮಸ್ಯೆ ಅನ್ನೋದು
ಅಧಿಕಾರ ಹಸ್ತಾಂತರ ಮಾಡೋ ಸಣ್ಣ ಪುಟ್ಟ ಸಮಸ್ಯೆನ ನಮ್ಮ ಪಕ್ಷದ ವಿಚಾರ ಅಲ್ಲ ಅಥವಾ ಬಿಜೆಪಿದಲ್ಲ. ಇವರು ನಿಮ್ದು ಆ ಸಮಸ್ಯೆನೇ ಬರಲ್ಲ, ನಿಮ್ದೆಲ್ಲ ಕುಟುಂಬದ ಒಳಗೆ ನಮ್ಮ ಇರೋದ್ರಿಂದ ಕುಟುಂಬದ ಅಯ್ಯೋ ಯಾವ ಥರ ಹೋದ್ರೆ ಈಗ ಇತಿಹಾಸ ಇದೆ, ಅದಕ್ಕೆ ಇನ್ನೊಂದು ದಿವಸ ನಮಗೆ ಡಿಬೇಟ್ ಕೊಡಿ. ಕಾಂಗ್ರೆಸ್ ಇತಿಹಾಸ, ಈ ರಾಷ್ಟ್ರದಲ್ಲಿ ಕುಟುಂಬ ರಾಜಕಾರಣ ಯಾರ್ಯಾರು ಮಾಡಿದ್ದಾರೆ, ಈಗ ಕುಟುಂಬ ರಾಜಕಾರಣ ಯಾರು ಬರ್ತಲ್ಲ, ಆಯ್ತಾ? ಆ ವಿಚಾರ ಬೇಡ. ಈಗ ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡುವಂತ ಒಂದು ಈ ಸಂದರ್ಭದಲ್ಲೆಲ್ಲ ಇವರು ಒಂದು ಕತೆ ಹೇಳ್ತಾರೆ. ಏನಂತ? ನಾನು ಅಹಿಂದ ನಾಯಕ, ನನಗೆ ಅಹಿಂದ ಬಲ ಜಾಸ್ತಿ ಇದೆ, ಸಮಾವೇಶ ಬೇರೆ ಮಾಡ್ತಾ ಇದೆ, ಇದು ಅವಶ್ಯಕತೆ ಇದೆ. ಹಿಂದೆ ನಮ್ಮಲ್ಲಿ ಇದ್ರು ಇದೇ ಕತೆ ಮಾಡಿದ್ರು. JDS ನಲ್ಲಿ ಕಷ್ಟಪಟ್ಟು ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತೆ ಅಲ್ಲೆಲ್ಲ ಅನೇಕ ಮಹನೀಯರ ಪಕ್ಷವನ್ನು ಕಟ್ಟಿದ್ರು. ಆಗಲೂ ಮುನಿಸ್ಕೊಂಡು ಹೋದ್ರು. ನನಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೋಡಿ, MP ಪ್ರಕಾಶ್ ಅಂತ ಹಿರಿಯ ನಾಯಕರಿದ್ರು, ಆ ಸ್ಥಾನವನ್ನ ಇವರಿಗೆ ಬಿಟ್ಕೊಟ್ರು. ಯಾರಿಗೆ? ನಮ್ಮ ಸಿದ್ದರಾಮಯ್ಯನವರಿಗೆ. ಆದ್ರೆ ಇನ್ನೂ ಪ್ರಬಲ ಖಾತೆ ಕೊಟ್ಟಿಲ್ಲ, ಮುನಿಸ್ಕೊಂಡ್ರು. ಕೊನೆ ಕುಮಾರಣ್ಣ ಕರ್ಕೊಂಡೋಗಿ ಅವ್ರನ್ನ ಧರ್ಮಸಿಂಗ್ ಸರ್ಕಾರದಲ್ಲಿ ಇಲ್ಲ ಅವ್ರಿಗೊಂದು ಪ್ರಬಲ ಖಾತೆ ಕೊಟ್ಟು ಫೈನಾನ್ಸ್ ಮಿನಿಸ್ಟರ್ನ ಕೊಟ್ಟೇನೋ ಮಾಡಿದ್ದಾರೆ. ಆದ್ರೂ ಸಮಾಧಾನ ಆಗಲಿಲ್ಲ. 2018 ಏನ್ ಮಾಡಿದ್ರು ಇವರು? ಮತ್ತೆ ಕುಮಾರಸ್ವಾಮಿ ಅವರು ಸರ್ಕಾರ ತೆಗೆದಿದ್ದಲ್ಲ ಗೊತ್ತಿದೆ, ಧರ್ಮಸ್ಥಳದಲ್ಲ ಶಾಂತಿವನದಲ್ಲಿ ಕುತ್ಕೊಂಡು ಎಲ್ಲ ಸ್ಕೆಚ್ ಹಾಕಿದ್ರು, ಬ್ಲೂ ಪ್ರಿಂಟ್ ಕೊಟ್ಟರು ಬಾಂಬೆಗೆ ಹೋಗಕ್ಕೆ. ಇವ್ರಿಗೆಲ್ಲ ಒಂದ್ ಕಡೆ ಒಕ್ಕಲಿಗ ಸಮುದಾಯದವ್ರ ಕಂಡ್ರೆ ಎಲ್ಲ ಸಿದ್ದರಾಮಯ್ಯನವ್ರಿಗೆ ಅಸಮಾಧಾನ ಇರ್ಬೋದೇನೋ ಅಂತ ಹೇಳಿ ಈ ತೆರೆಮರೆ ಆಟ ನಡೀತಾ ಇದೆ ಅಂತ ಹೇಳಿ ನಾನು ಅನುಭವಿಸ್ತೀನಿ. ರೈಟ್ ದರ್ಶನ್ ಅವರೇ, ಈಗ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು, ಅದನ್ನ ನಾವು ಇನ್ನೇನೂ ಅರ್ಥ ಮಾಡ್ಕೊಳ್ಳೋದು ಬೇಡ. ಅವರ ಸ್ಟೇಟ್ಮೆಂಟ್ನ ಒಳ ಅರ್ಥವನ್ನು ನೀವು ನಮಗೆ ಬಿಡಿಸಿ ಹೇಳಬೇಕು. ಮತ್ತು DK ಸುರೇಶ್ ಅವ್ರದ್ದು ಪೋಸ್ಟ್ ಇದೆಯಲ್ಲ, ಭಾಳ ಚೆನ್ನಾಗಿದೆ, ಅದು ಅದರ ಅರ್ಥನೂ ತಿಳಿಸ್ಬಿಡಿ ಮೇಡಮ್. ನೀವು ಭಾಳ ಮುಖ್ಯವಾಗಿ ಯಾರು DK ಸಾಹೇಬ್ರು ಹೇಳಿರೋದು, ನಾನು ಧ್ವಜನೂ ಕಟ್ಟಿದ್ದೀನಿ, ಜೈಕಾರನ್ನು ಕೂಗಿದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ, ಬಾವುಟನ್ನು ಕಟ್ಟಿದ್ದೀನಿ ಅಂತ. 100ಕ್ಕೆ 100 DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿದ್ದಾಗ, ಅದು ನಾನಾಯಕಿ ಕಾರ್ಯಕ್ರಮ ಆ ಸಂದರ್ಭ ಇರ್ಬೋದು, ಅಥವಾ ಮೇಕೆದಾಟು ಆ ಒಂದು ಪಾದಯಾತ್ರೆ ಸಂದರ್ಭದಿರ್ಬೋದು, ಅಥವಾ ಸ್ವಾತಂತ್ರ್ಯ ನಡಿಗೆ ಸಂದರ್ಭದಲ್ಲಿರ್ಬೋದು, ಏನು ನಾವು ಹಿಂದಿನ ದಿನ ಕಾರ್ಯಕರ್ತರೆಲ್ಲ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಧ್ವಜವನ್ನು ಕಟ್ತಾ ಇರ್ತೀವಲ್ಲ, ಅವರೇ ಖುದ್ದು ಸ್ಥಳಕ್ಕೆ ಬಂದು ಕಾಂಗ್ರೆಸ್ನ ಧ್ವಜವನ್ನ, ಆ ಕೋಲ್ಗಳಿಗೆ ಧ್ವಜವನ್ನ ಸಿಕ್ಸುವಂತ ಕೆಲಸ ಅವ್ರು ಮಾಡಿದ್ದಾರೆ. ಹೌದು, DK ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಜೈಕಾರವನ್ನ ಕೂಗ್ತಾರೆ. ಯಾವುದೇ ಸಭೆಗಳಿಗೆ ಹೋದಾಗ ಮೊದಲು ಸೋನಿಯಾ ಗಾಂಧಿ ಕಿ ಅಂತಾನೂ ಕೂಗ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಕಿ ಅಂತಾನೂ ಕೂಗ್ತಾರೆ, ರಾಹುಲ್ ಗಾಂಧಿ ಕಿ ಅಂತಾನೂ ಕೂಗ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಅಂತಾನೂ ಕೂಗ್ತಾರೆ. ಹಾಗಾಗಿ ನೋಡಿ, ಜೈಕಾರನು ಕೂಗ್ತಾರೆ, ಬಾವುಟನ್ನು ಕಟ್ತಾರೆ ಅನ್ನುವಂತ ಒಂದು ವಿಚಾರ ಸತ್ಯ. ಇನ್ನೊಂದು DK ಸುರೇಶ್ ಅವರ ಒಂದು ಹೇಳಿಕೆ, ಯಾವುದು ಅವರ ಗುರಿ ತಲುಪುವಂತವ್ರು ವಿಶ್ರಾಂತಿ ಮಾಡೋಗಿಲ್ಲ ಅಂತ. ಎಸ್, ಅವ್ರ ಮಾತು 100ಕ್ಕೂ 100 ಸತ್ಯ. ಮೇಡಮ್, ಕಾಂಗ್ರೆಸ್ನ ಪರಿಸ್ಥಿತಿ ಮೇ ಬಿ ನಾವು 18ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉತ್ತಮ ಕಾರ್ಯ ಮಾಡಿದ್ರು, ನಾವು ಬಂದಿದ್ದು 80 ಸೀಟಿಗೆ, ಮತ್ತೆ ಆಪರೇಷನ್ ಕಮಲ ಆದ್ಮೇಲೆ 64 ಸೀಟಿಗೆ ತಲುಪಿದ್ದು ಸತ್ಯ, ವಾಸ್ತವಾಂಶ. ಆ ಒಂದು ಸಂದಿಗ್ಧ ಪರಿಸ್ಥಿತಿ, ಕೋವಿಡ್ನಂತ ಮಹಾಮಾರಿ ಇಡೀ ದೇಶದಲ್ಲಿದ್ದಾಗ, ದೇಶದ ಆಲ್ಮೋಸ್ಟ್ ಆಲ್ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಸಮೇತ ಮನೆಯೊಳಗೆ ಹೋದಂತ ಸಂದರ್ಭದಲ್ಲಿ ಇವರು ಡಿಜಿಟಲ್ ಮೆಂಬರ್ಶಿಪ್ ಮುಖಾಂತರ ಇಡೀ ವಿಶ್ವದಲ್ಲಿ ಮೇ ಬಿ ಆ ರೀತಿ ಪ್ರಮಾಣವನ್ನು ಯಾರು ತಗೊಂಡಿದ್ದೀರಲ್ಲೋ ಗೊತ್ತಿಲ್ಲ, ಡೇ ಫಸ್ಟ್ ಇಂದ ಹೊರಗಡೆ ಬಂದವರು ತಮಗೆ ಕೋವಿಡ್ ಬಂದರೂ ಸಮೇತ ಮೊದಲಿಗೆ ಆ ಬಸ್ಸಲ್ಲಿ ಹೋಗುವಂಥವ್ರಿಗೆ 3 ಪಟ್ಟು ದರವನ್ನು ಹೆಚ್ಚಿಗೆ ಮಾಡಿದಾಗ ಆ ಒಂದು ಕಾರ್ಮಿಕರಿಗೆ ಉಚಿತವಾಗಿ ಕಳಿಸೋದಕ್ಕೆ ಮೊದಲ ಪ್ರಯತ್ನ. ತದನಂತರ ಚಾಮರಾಜನಗರ ದುರಂತ ಆದಾಗ ಪ್ರತಿ ಮನೆಗೆ, ಮೇಡಮ್ ನಾನು ಹೋಗಿದ್ದೀನಿ ಜೊತೆಗೆ DK ಸಾಹೇಬ್ರ ಜೊತೆಗೆ, ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ಬಿಡ್ತಾರೆ, ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ನಿದ್ದೆನೂ ಮಾಡಿಲ್ಲ, ಊಟನೂ ಮಾಡಿಲ್ಲ, 36 ಕುಟುಂಬಗಳಿಗೆ 36 ಲಕ್ಷ ಚೆಕ್ ಅನ್ನು ಕೊಟ್ಟು ಬರ್ತಾರೆ. ಹಾಗೇನೆ ಸತ್ತವರ ಮನೆಗೆ ಸಾಂತ್ವನ ಇರ್ಬೋದು, ಆರೋಗ್ಯ ಕಾರ್ಯಕ್ರಮ ಇರ್ಬೋದು, ಆಮೇಲೆ 1,500 ಆಂಬುಲೆನ್ಸ್ ಬಿಟ್ಟಿರೋದು ಇರ್ಬೋದು, ಲಕ್ಷಾಂತರ ಟನ್ ತರಕಾರಿಯನ್ನ ಇವತ್ತು ರೈತರ ಒಂದು ಬದುಕನ್ನು ಸಮತೋಲನ ಮಾಡುವಂತ ಕೆಲಸವನ್ನ ಮಾನ್ಯ DK ಶಿವಕುಮಾರ್ ಅವರು ಮಾಡಿದ್ರು. ಹಾಗೇನೆ ಸ್ವಾತಂತ್ರ್ಯ ನಡಿಗೆ ಇರ್ಬೋದು, ಇಡೀ ಕರ್ನಾಟಕದ ಹಿಸ್ಟ್ರಿನಲ್ಲಿ ಅಷ್ಟು ಜನ ಸೇರಿರ್ತಕ್ಕಂಥದ್ದು, ಮೇಕೆದಾಟು ನಡಿಗೆ ಆಗಿರ್ಬೋದು, ಭಾರತ್ ಜೋಡೋ ಕರ್ನಾಟಕದಲ್ಲಿ ಸೇರಿದಂತ ಜನ, ಅದರ ಹಿಂದಿನ ಪರಿಶ್ರಮ. ಹಾಗೇನೆ 1-2 ದುರ್ಘಟನೆಗಳಾಗಬೇಕಾದ್ರೆ, ಒಂದು ವಿಮಾನ ದುರ್ಘಟನೆ ಅಥವಾ ಬಸ್ಸಿನ ದುರ್ಘಟನೆ ಆದಾಗ್ಲೂ ಕೈಗೆ ಡ್ರಿಪ್ಸ್ 2 ಕೈಗೂ 2 ಡ್ರಿಪ್ಸ್ ಹಾಕಿಸ್ಕೊಂಡು ಅವಿರತ ಪರಿಶ್ರಮದಿಂದ ವಿರಮಿಸ್ತಾನೆ ಯಾವ ರೀತಿ DK ಸುರೇಶ್ ಅವರು ಪೋಸ್ಟ್ ಮಾಡಿದ್ದಾರೆ. ಹೌದು, ನನ್ನ ಗುರಿ 136 ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ಇವತ್ತು ತಂದಿರತಕ್ಕಂಥದ್ದು ಇತಿಹಾಸ. ಮೇಡಮ್, ಸರ್ಕಾರವನ್ನ ಸುಭದ್ರವಾಗಿ ಹೆಗಲಿಗೆ ಹೆಗಲು ಕೊಟ್ಟು ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ಎಲ್ಲಾ ಮಂತ್ರಿಗಳು ಸೇರಿ ಮತ್ತೆ ಎಲ್ಲಾ ಶಾಸಕರನ್ನು ಒಳಗೊಂಡಂತೆ ಜೊತೆಗೆ ಹೋಗಿ ನಾವೇನು ವಾಗ್ದಾನಗಳನ್ನ ಕೊಟ್ಟಿದೀವಿ ಅದನ್ನ ನಾವು ಈಡೇರಿಸಬೇಕು ಅನ್ನುವಂತ ಉದ್ದೇಶದಲ್ಲಿ ಏನ್ ಮೇಡಮ್ ಈ ಲೈನ್ ಹಾಕ್ಬಿಟ್ಟಿದ್ರೆ ನಮಗೆ ಕ್ಲಾರಿಟಿ ಸಿಕ್ಬಿಡ್ತಿಲ್ಲ. ಸಿ ನೋಡಿ, ಅದೊಂದು ಪೋಸ್ಟ್ ಅಂದಾಗ ಉದ್ದ ಬರೆದ್ರೆ ಜಾಸ್ತಿ ಜನ ನೋಡಲ್ಲ. ನೀವು ಟ್ರೈಲರ್ ನೋಡೋದಕ್ಕೂ ಪಿಕ್ಚರ್ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಟ್ರೈಲರ್ ನೋಡಿದ್ದು ಅಲ್ಲಲ್ಲ, ಹಂಗೆ ಸಂಪೂರ್ಣ ಇದ್ ಮಾಡೋದಕ್ಕಾಗಲ್ಲ. ಹಾಗೆ ಮೇಡಮ್, ಮೊನ್ನೆ ಅಷ್ಟೇ ವೋಟ್ ಚೋರಿ ಅನ್ನುವಂತ ವಿಚಾರ ಬಂದಾಗ್ಲೂ
ಇಡೀ ದೇಶದಲ್ಲಿ ಹೈಯೆಸ್ಟ್ 1,40,00,000 ಸಹಿ ಸಂಗ್ರಹ. ಡಿಜಿಟಲ್ ಮೆಂಬರ್ಶಿಪ್ ಅಂದಾಗಲೂ ಸಮೇತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ 74 ಲಕ್ಷ ಏನು ಡಿಜಿಟಲ್ ಮೆಂಬರ್ಶಿಪ್ ಮಾಡಿರುವಂತಹ ಹೆಗ್ಗಳಿಕೆ ಇದೆ. ಹಾಗೇನೆ ಇವತ್ತು ಅನೇಕ ವಿಚಾರ ನಾನು ಇವತ್ತು ಯಾಕೆ ಬಂದೆ ಅಂದ್ರೆ ಮೇಡಮ್ ಹೇಳ್ಬಿಡ್ತೀನಿ, ಅದನ್ನೇ ಗೊಂದಲಕ್ಕೆ ತೆರೆ ಅಂತೇನೋ ಹಾಕಿದ್ದೀರಿ ನೋಡಿ ಮೇಡಮ್. ನಾವು ಸಮುದ್ರದಲ್ಲಿ ತೇಲ್ತಾ ಇರ್ತಕ್ಕಂಥ ಒಂದು ಹಡಗು, ದೊಡ್ಡ ಹಡಗು ಕಾಂಗ್ರೆಸ್ ಅಂದ್ರೆ ಅದು ಕೆಲವೊಂದ್ಸರಿ ವಿರೋಧ ಪಕ್ಷದವ್ರಿಗೆ ಅಥವಾ ಮಾಧ್ಯಮದವ್ರಿಗಾಗಿರ್ಬೋದು, ಒಂದು ಸಿಹಿಗಾಳಿ ಬಂದಾಗ ಅದೊಂದು ಬಿರುಗಾಳಿ, ಅಥವಾ ಒಂದು ಬಿರುಗಾಳಿ ಇದ್ದಾಗ ಅದೊಂದು ಚಂಡಮಾರುತ ರೀತಿ ಕಾಣುವಂಥದ್ದು ಸಹಜವಾಗಿರ್ತದೆ. ಆದರೆ ಶಾಂತ ಸಮುದ್ರದಲ್ಲಿ ಸುಭದ್ರವಾಗಿ ಕಾಂಗ್ರೆಸ್ ಹಡಗು ತೇಲ್ತಾ ಇದೆ. ಆ ಹಡಗಿಗೆ ಯಾವುದೇ ರೀತಿಯಾದಂಥ ವಿಪತ್ತಿಲ್ಲ. ನಮ್ಮ ಗುರಿಯನ್ನ 28ಕ್ಕೆ ಮತ್ತೊಮ್ಮೆ ವಿಧಾನಸಭಾ ಗೆಲ್ಲೋದ್ರ ಮೂಲಕ 29ಕ್ಕೆ 25 ಸೀಟ್ ಕಾಂಗ್ರೆಸ್ ಗೆಲ್ಲುವ ಮೂಲಕ ನಮ್ಮ ಗುರಿಯನ್ನ ಮುಟ್ತೀವಿ. ಅದಕ್ಕೆ ವಿರಮಿಸಬಾರದು ಅಂತೇಳಿ ಡಿ ಕೆ ಸುರೇಶ್ ಅವರು ಪೋಸ್ಟ್ ಮಾಡಿದ್ದಾರೆ. ಭಾಳ ಬೇಗ ಹಾಕ್ಬಿಟ್ಟಿದ್ದಾರೆ ಪೋಸ್ಟ್. ಮಾತಾಡ್ತೀನಿ ನಾನು ಲೋಹಿತ್ ಅವರೇ, ಈಗ ಯಾರು ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಬಲಭಾಗದಿಂದ ಅದರ ಅರ್ಥ ಏನು, ಎಡಭಾಗದಿಂದ ಏನು, ಆಳ ಅಗಲ ಎಲ್ಲ ನಾವು ಬಗದು ನೋಡುವಂಥ ಸನ್ನಿವೇಶ ಇದೆ. ಡಿ ಕೆ ಶಿವಕುಮಾರ್ ಇವತ್ತು ಕೊಟ್ಟಿದ್ದಾರಲ್ಲ, ನಾನು ಬಾವುಟನೂ ಕಟ್ಟಿದ್ದೀನಿ, ಕಸಾನೂ ಗುಡಿಸಿದ್ದೀನಿ. ಹಾಗಾದ್ರೆ ಯಾರು ಕಸಾನೂ ಗುಡಿಸಿಲ್ಲ, ಬಾವುಟನೂ ಕಟ್ಟಿಲ್ಲ ಅಂತ ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಹೆಂಗದು? ಮೇಡಮ್, ಡಿ ಕೆ ಶಿವಕುಮಾರ್ ಅವರು ನಾಯಕತ್ವನ ಹಲವಾರು ಬಾರಿ ಈ ರೀತಿ ಹೇಳ್ಕೊಂಡು ಅವ್ರಿಗೆ ಒಂದು ರೀತಿ ಇಂಡೈರೆಕ್ಟ್ಲಿ ಇವರೇ ಹೇಳ್ಕೊಳ್ಳೋವಂಥದ್ದು. ಅದನ್ನು ಕಾರ್ಯಕರ್ತರಾಗಿರ್ಬೋದು, ಬೇರೆ ಮುಖಂಡರು ಹೇಳಬೇಕು. ಯಾರೂ ಸಹ ಮುಖಂಡರುಗಳು ಹೇಳ್ತಾ ಇಲ್ಲ ಅವರಿಗೆ. ನೋಡಿ, 136 ಇಷ್ಟೊಂದು ಭಾರಿ ದೊಡ್ಡ ಬಹುಮತ ಇರೋಂಥ ಪಕ್ಷದಲ್ಲಿ ಅವ್ರ ಬಗ್ಗೆ ಕೆಲವು 3-4 ಈ ಬೆಂಗಳೂರು ಸುತ್ತಮುತ್ತ ಇರೋಂಥ ಶಾಸಕರು ಅವ್ರ ಪರವಾಗಿ ದೊಡ್ಡ ನಾಯಕರು ಅನ್ನೋ ಲೆಕ್ಕಕ್ಕೆ ಬಿಂಬಿಸ್ತಾ ಇದ್ದಾರೆ. ಅದು ಬಿಟ್ಟು ಇನ್ನು ರಾಜ್ಯದಲ್ಲಿ ಸಮಗ್ರವಾಗಿ ಮ್ಯಾಂಡೇಟಿಗೆ ಡಿ ಕೆ ಶಿವಕುಮಾರ್ ಅವರು ಕಾರಣ ಅಂತ ಉಳಿದವರು ಯಾರು ಹೇಳ್ತಾ ಇಲ್ಲ. ಹೌದು, ಹಂಗಾಗಿ ಇವರೇ ಹೇಳ್ಕೊಳ್ತಾ ಇದ್ದಾರೆ. ಇವ್ರಿಗೆ ಸ್ವಯಂಕೃತವಾದಂಥ ಪ್ರಚಾರ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಭಾರಿ ದೊಡ್ಡ ನಾಯಕ, ನಾನೇ ಭಾರಿ ದೊಡ್ಡ ಸಾಧನೆ ಮಾಡಿಬಿಡ್ತೀನಿ, KPCCನಲ್ಲಿ ಪ್ರೆಸಿಡೆಂಟು, ನನ್ನ ಅಧ್ಯಕ್ಷತೆಯಲ್ಲಿ ನಾನು ಅಧಿಕಾರಕ್ಕೆ ತಂದುಬಿಡ್ತೀನಿ. ಯಾಕೆ ಮುಂಚೆ ಇಲ್ಲ? ಏನು ಇತಿಹಾಸ ಇಲ್ಲ? 125 ವರ್ಷದ ಪಾರ್ಟಿ, ಎಷ್ಟೊಂದು ಬಾರಿ ಹಲವಾರು ಬಾರಿ ಬೇರೆ ಬೇರೆ ಅಧ್ಯಕ್ಷಗಳೆಲ್ಲ ಕಾರ್ಯನಿರ್ವಹಿಸಿದ್ದಾರೆ. ಇವರು 2 ಅವಧಿಗೆ ಪರಮೇಶ್ವರ್ ಅವರು ಆದಂಥದ್ದು 2013 ಅವರ ನೇತೃತ್ವದಲ್ಲೇ ಚುನಾವಣೆ ಆದಂಥದ್ದು. ಅವರು ಸಹ ಅವ್ರದೇ ಆದಂಥ ರೀತಿಯಲ್ಲಿ ಪಕ್ಷಕ್ಕೆ ಒಳ್ಳೆ ರಿಸಲ್ಟೇ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಅವ್ರದೇ ಆದಂಥ ಕೊಡುಗೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದೇ ರೀತಿ ಸಾಕಷ್ಟು ಹಲವಾರು ನಾಯಕರು ಆ ಪಕ್ಷದಲ್ಲೂ ಇದ್ದಾರೆ. ಸೊ ಇವರೇ ಉಳ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ನಾನು ಭಾರಿ ದೊಡ್ಡ ಮಟ್ಟದ ನಾಯಕ ಅಂತ ಹೇಳಿ ಹೇಳ್ಕೊಳ್ಳೋ ಅಂಥದ್ದು ಪರಿಸ್ಥಿತಿ ಉದ್ಭವ ಆಗಿದೆ. ಅದನ್ನ ಹೇಳ್ಬೇಕಾದ್ರೆ ಅವ್ರು ಶಾಸಕರು ಹೇಳ್ಬೇಕು, ಅವ್ರು ಮಂತ್ರಿಮಂಡಲದಲ್ಲಿ ಇರೋಂಥ ಹಿರಿಯ ಸಚಿವರು ಯಾರು ಹೇಳಿ, ಅವ್ರು ಯಾರು ಮಾತಾಡ್ತಾ ಇಲ್ಲ. ಸೊ ಇದು ಏನು ಗೊಂದಲ ಇದೆ, ಕಳೆದ 1 ವರ್ಷದಿಂದ ತಾವು ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ರೆ. ಹೌದು, ಅಲ್ಲ, ಸ್ಟಾರ್ಟಿಂಗ್ ಇಂದ ಇದೆ. ಕಳೆದ ಈಗ ಇತ್ತೀಚೆಗೆ 1.25 ವರ್ಷ ಇವ್ರಿಗೆ ಹನಿಮೂನ್ ಪೀರಿಯಡ್ ಅಂತ ಹೇಳಿ ಒಂದಿಷ್ಟು ಏನೋ ಅದು ಇದು ಅಂತ ಅನ್ಕೊಂಡು ಆಡಳಿತ ಒಂದು ಹಂತಕ್ಕೆ ಬರಬೇಕು ಅಂತ ಜನಸಾಮಾನ್ಯರು ಸಹ ಕಾಯ್ತಾ ಇದ್ರು, ಗ್ಯಾರಂಟಿ ಬಗ್ಗೆಗಳು ಇನ್ನೊಂದು ಇಲ್ಲ. ಆದರೆ ಕಳೆದ 1 ವರ್ಷದಲ್ಲಿ ಫಸ್ಟ್ ಸೆಪ್ಟೆಂಬರ್ ಕ್ರಾಂತಿ ಅಂತ ಆಯಿತು, ಆಮೇಲೆ ಅಕ್ಟೋಬರ್, ನವೆಂಬರ್ ಮುಗಿದೋಯ್ತು, ಡಿಸೆಂಬರು, ಇದೇ ರೀತಿ ಆಗಿ ಏನು ಇದೊಂದು ದುರಾಡಳಿತ ಇವ್ರದ್ದು ಮೊದಲೇ ಭ್ರಷ್ಟಾಚಾರದ ತುಂಬಿ ತುಳುಕ್ತದೆ, ಕೂಡಿದೆ. ಬಟ್ ಜನಸಾಮಾನ್ಯರಿಗೆ ಇವರ ಅಸಮರ್ಪಕವಾದಂತಹ ಆಡಳಿತದಿಂದ ಸಾಕಷ್ಟು ಹಾನಿ ಆಗ್ತಾ ಇದೆ. ಈ ರಾಜ್ಯಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಆರ್ಥಿಕವಾಗಿರ್ಬೋದು ಅಥವಾ ಬೇರೆ ದಿನನಿತ್ಯದ ಒಂದು ಜೀವನೋಪಾಯ ಭಾರಿ ಸಂಕಷ್ಟದಲ್ಲಿದ್ದಾರೆ. ಎಲ್ಲ ರಂಗದಲ್ಲೂ ಅಷ್ಟೇ. ಇವತ್ತು ಮಹಿಳೆಯರಿಗಾಗಿರ್ಬೋದು, ಇವತ್ತು ಯುವಕರಿಗಾಗಿರ್ಬೋದು, ಉದ್ಯೋಗದ ವಿಚಾರದಲ್ಲಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಥವಾ ರೈತರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ಎಲ್ಲ ರಂಗದಲ್ಲೂ ಸಹ ಇವರ ಏನು ಕುರ್ಚಿ ಕಿತ್ತಾಟದಲ್ಲಿ ಜನಸಾಮಾನ್ಯರಿಗೆ ಭಾರಿ ದೊಡ್ಡ ಒಂದು ಸಂಕಷ್ಟ ಎದುರಾಗಿದೆ. ಆ ಶಾಪಕ್ಕೆ ಗುರಿಯಾಗಿದೆ. ಅದರದ್ದು ಪ್ರತಿಫಲವಾಗಿ ತಾವೇ ಗಮನಿಸ್ದಂಗೆ ಇಷ್ಟೊಂದು ಇವರು ಗ್ಯಾರಂಟಿ ಭಾಗ್ಯಗಳ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಮಾಡ್ಕೊಂಡು ಬಂದ್ರಲ್ಲ, ಇವರೆಲ್ಲ ನೋಡೂ ಸಹ ನಿನ್ನೆ ಆದಂಥ ರಿಸಲ್ಟ್ ನೀವು ಗಮನಿಸ್ಬೋದು. ಇವರು ಏನು ಆದಂಥ ಸ್ಥಳೀಯವಾದಂಥ ಪುರಸಭೆ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕುಸಿದೋಗಿದೆ. ಇವ್ರ ಪಾರ್ಟಿ ನೆಲ ಕಚ್ಚಿದೆ. ಇವರು ನಮ್ಮ ಪಾರ್ಟಿ ಬಗ್ಗೆ ಎಷ್ಟೊಂದು ಅಪಪ್ರಚಾರ ಮಾಡ್ಕೊಬಂದರು. ಏನೋ EVM ಮತ ಚೋರಿ ಅದು ಇದು ಅಂತ ಹೇಳಿ ಎಲ್ಲ ನಾವು ECI ಎಲೆಕ್ಟ್ರಿಕಲ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಅನ್ನೋ ಲೆಕ್ಕಕ್ಕೆ ನಮ್ಮ ಪಾರ್ಟಿನೇ ಮುನ್ನೆಲೆಗೆ ತಂದು ಒಂದು ವಿನಾಕಾರಣ ಅಪಪ್ರಚಾರ ದೇಶಾದ್ಯಂತ ಮಾಡ್ಕೊಂಡ್ಬಂದ್ರು. ನಿನ್ನೆ ಒಂದು ಸಣ್ಣದೊಂದು ಪ್ರತ್ಯುತ್ತರ ಅವರಿಗೆ. ಸೊ ಈ ರೀತಿ ಏನಿದೆ, ಇವರ ಸರ್ಕಾರ ಇದೆಯಲ್ಲ, ಇವರಿಬ್ರದ್ದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಡೆಫಿನೆಟ್ಲಿ ಸಿದ್ದರಾಮಯ್ಯ ಅವರು ಸುಲಭವಾಗಿ ಬಿಟ್ಕೊಡಲ್ಲ. ಮತ್ತೆ ಹೇಳಿದ್ರಲ್ಲ, ಈ ಹಿಂದೆನೂ ಗೊಂದಲ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇಲ್ಲ ಅಂತ ಅಷ್ಟು ಓಪನ್ ಆಗಿ ಹೇಳ್ತಾರೆ. ನೀವು ಅದನ್ನೇನು ಅದ್ರಲ್ಲೇನು ಹುಡುಕ್ತಿದ್ದೀರಿ? ಜನಸಾಮಾನ್ಯರಿಗೆ ಅರ್ಥ ಆಗ್ತಿದೆ. ಅವ್ರು ಹೇಳ್ತಕ್ಷಣ ನಂಬಕ್ಕೆ ಜನರೇನು ದಡ್ರ ಅಥವಾ ಅಲ್ಲಿಗೆ ಬರ್ತೀನಿ, ನಾನು ಮಾತಾಡ್ತೀನಿ. ಶಶಿಕಾಂತ್ ಯಡ್ರಾಳಿ ಅವ್ರು ಹೇಳಬೇಕು, ಸೈಲೆನ್ಸ್ ಆಫ್ ಹೈಕಮಾಂಡ್ ಇದೆಯಲ್ಲ, ಅದನ್ನ ನಾವು ಹೆಂಗೆ ಅರ್ಥೈಸ್ಕೋಬೇಕು ಅಂತ.
ಒಂದು ಹೈಕಮಾಂಡ್ ವೀಕ್ ಅಂತ ಅನ್ಕೋಬೇಕಾ? ಈ ಹೈಕಮಾಂಡು ಈ ರಾಜ್ಯದ ದೊಡ್ಡ ನಾಯಕರೆಲ್ಲ ಮಾತಾಡಿಕೊಂಡು ಡಿಸಿಷನಿಗೆ ಬಂದಿರ್ತಾರೆ. ಹೆಂಗೋ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಹಾಗಾಗಿ ಇದೊಂದು ಸಬ್ಜೆಕ್ಟ್ನ ತೇಲ್ಬಿಡಿ, ಎಲ್ಲರೂ ಅದ್ರ ಬಗ್ಗೆ ಫೋಕಸ್ಡ್ ಆಗ್ತಾರೆ, ಈ ಸಮಸ್ಯೆಗಳ ಬಗ್ಗೆ ಯಾರು ಚರ್ಚೆ ಮಾಡೋಂಗಿರಲ್ಲ ಅಂತ. ವೆಲ್ ಪ್ಲ್ಯಾಂಡ್ ಇದು ಅಂತ. ದಟ್ ಈಸ್ ಪೊಲಿಟಿಕಲ್ ಗೇಮ್. ನೀವು ಹೇಳ್ತಾ ಇರಿ ಕೈ ಗೊಂದಲ ಎಳೆಯಿರಿ ತೆರೆ ಅಂತ. ಕೈ ಗೊಂದಲಕ್ಕೆ ತೆರೆ ಏರೋದ್ರೆ ನಮ್ಗೆ ನಿಮಗೆ ಮಾತಾಡೋ ಸಬ್ಜೆಕ್ಟ್ ಇರೋದಿಲ್ಲ. ಆಯ್ತಾ? ಮಾಧ್ಯಮಗಳು ಮಾತಾಡೋದಿಲ್ಲ, ಜನರು ಮಾತಾಡೋದಿಲ್ಲ. ಇವು ಬಹಳ ಸುಲಭ. ಹೈಕಮಾಂಡ್ಗೆ ನೀವು 2028 ನೋಡ್ಕೊಂಡ್ರಾಯ್ತು, ಈ ಸದ್ಯಕ್ಕೆ ಸುಮ್ಮನಿರಿ ಅಂದ್ರೆ ಮುಗಿದೋಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಶಾಸಕರ ಬೆಂಬಲ ತೆಗೆದುಕೊಂಡು ಬನ್ನಿ, ನಿಮ್ಮ ಸಿಎಂ ಮಾಡ್ತೀನಿ ಅಂದ್ರೆ ಮುಗಿದೋಗುತ್ತೆ. ಆದ್ರೂ ಅದನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇದನ್ನ ಈ ಒಂದು ಸಮಸ್ಯೆ ಇದೆಯಲ್ಲ, ಇದು ಖತರ್ನಾಕ್ ಸಮಸ್ಯೆ ಅಲ್ಲ, ಕತ್ತಿಗೇನು ಬರೋದಿಲ್ಲ. ಸೊ ಆದ್ದರಿಂದ ಒಂದು ಡೈವರ್ಟಿಂಗ್ ಪಾಲಿಟಿಕ್ಸ್ ಅಂತ ಇರುತ್ತೆ. ಡೈವರ್ಟ್ ಮಾಡೋದಂದ್ರೆ ಎಲ್ಲರ ಗಮನವನ್ನ ಬೇರೆ ಕಡೆಗೆ, ಅಂದ್ರೆ ಕಡಿಮೆ ಅಪಾಯ ಇರತಕ್ಕಂಥ ಕಡೆ ತಿರುಗಿಸ್ಬಿಡೋದು. ಮಾಧ್ಯಮಗಳ ಗಮನ, ವಿರೋಧ ಪಕ್ಷಗಳ ಗಮನ, ಜನರ ಗಮನವನ್ನು ತಿರುಗಿಸ್ಬಿಡೋದು. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಇವತ್ತು ಈ ಸಬ್ಜೆಕ್ಟ್ ಮಾತಾಡೋದಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತ ಅಂದ್ಬಿಡ್ತೀವಿ, ಮಾತಾಡ್ತೀವಿ. ಅಲ್ಲಿ ನೋಡಿ ಕನ್ನಡ ಶಾಲೆಗಳನ್ನೆಲ್ಲ ಮುಚ್ತಾ ಇದ್ದೀರಿ ಅಂತೀವಿ ಅಲ್ವಾ? ಸೊ ಈ ರೀತಿಯಾದಂಥದ್ದು ನಾವೇನ್ ಮಾಡ್ತೀವಿ, ಈ ರೀತಿ ಗಮನವನ್ನ ನಾವು ಬೇರೆ ಕಡೆ ಸೆಳೆಯುವ ಕೆಲಸವನ್ನ ಪಾಲಿಟಿಕ್ಸ್ ಮಾಡ್ತಿರ್ತಾರೆ. ಮೊದಲಿಂದನೂ ಎಲ್ಲಾ ಪಕ್ಷದವರು ಮಾಡ್ಕೊಂಡ್ ಬಂದಿರ್ತಾರೆ. ಆದ್ರಿಂದ ಇದು ತೆರೆಯನ್ನು ಎಳಿಬೇಕಾಗಿದ್ರೆ ಇವಾಗಲ್ಲ, ಯಾವತ್ತೂ ಎಳೆದು ಮುಗಿಸ್ಬಿಡ್ತಾ ಇದ್ರು. ಒಂದೇ ಮಾತು. ಇವಾಗ ಅಷ್ಟೇ ಇವ್ರು ಏನ್ ಮಾಡ್ತಿದ್ರೆ ಹೈಕಮಾಂಡ್ ಬಾಲ್ನೇ ಎಸಿತಾ ಇದ್ದಾರೆ ಅವ್ರ ಅಂಗಳಕ್ಕೆ, ಅವ್ರು ಇವ್ರ ಅಂಗಳಕ್ಕೆ ಎಸಿತಾ ಇದ್ದಾರೆ. ಖರ್ಗೆ ಅವ್ರು ಹೇಳ್ತಾ ಇರೋದೇನು ಇವಾಗ, ನೀವೇ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೊಳ್ಳಿ ಅಂತ ಇವ್ರು ಹೇಳ್ತಾರೆ. ಇವ್ರೇನ್ ಹೇಳ್ತಾರೆ, ಹೈಕಮಾಂಡ್, ನಾವು ಹೈಕಮಾಂಡ್ ನಿರ್ಧಾರ ಅಂತ ಇವ್ರು ಹೇಳ್ತಾರೆ. ಸೊ ಈ ರೀತಿಯಾಗಿ ಫುಟ್ಬಾಲ್ ಆಡ್ತಾ ಆಡ್ತಾ ನಮ್ಗೆ ಏನ್ ಮಾಡ್ತಾರೆ, ನಮ್ಮ ಆಲೋಚನೆಗಳಿದಾವಲ್ಲ ಅವುಗಳೆಲ್ಲವನ್ನೂ ಸಹಿತ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಕ್ ಬಿಡ್ತಾ ಇದ್ದಾರೆ. ಆದ್ರೂ ಸರ್ ಏನ್ ಸಮಸ್ಯೆ ಆಯ್ತು ಅಂದ್ರೆ, ಈ 2.5 ವರ್ಷದಲ್ಲಿ ನಮ್ಗೆ ಬೇರೆ ಯಾವ ಸಚಿವರು ಅವ್ರ ಹೆಸರೇ ನೆನಪಿಲ್ಲ. ಬರೀ ಡಿ.ಕೆ. ಶಿವಕುಮಾರ್ ಅವರು, ಬರೀ ಸಿದ್ದರಾಮಯ್ಯನವರು, ಇವ್ರ ಹೆಸರಲ್ಲೇ ಮುಳುಗ್ ಹೋಗ್ಬಿಡ್ತಲ್ಲ ಅಂತ. ಅದೇ ಪೊಲಿಟಿಕಲ್ ಗೇಮ್ ಅಂತ ನಾವು ಹೇಳ್ತೀವಿ. ಯಾಕೆ ಬೇರೆಯವ್ರ ಅಕಸ್ಮಿಕವಾಗಿ ಇಲ್ದಿದ್ರೆ ಬೇರೆ ಎಲ್ಲಾ ಶಾಸಕರು ಏನ್ ಮಾಡ್ತಾ ಇದ್ರು, ಅನುದಾನ ಕೊಡಿ ಅಂತ ಕೇಳ್ತಿದ್ರು ಅಲ್ವಾ, ಅಭಿವೃದ್ಧಿ ಆಗ್ತಾ ಇಲ್ಲ, ಈ ತರ ಡಿಮಾಂಡ್ ಮಾಡೋ ಎಲ್ಲಾ ಸಾಧ್ಯತೆಗಳು ಇತ್ತಲ್ವಾ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಇವ್ರು ಮುಖ್ಯಮಂತ್ರಿ ಆದ್ರೆ ನಮ್ಗೆ ಎಷ್ಟು ಲಾಭ, ಅಯ್ಯಯ್ಯೋ ಅವ್ರ ಮುಖ್ಯಮಂತ್ರಿ ನಮ್ಗೆ ಎಷ್ಟು ಲಾಭ, ಯಾವ ಕಡೆ ಇರಬೇಕು, ಯಾವ ಬಣದಲ್ಲಿ ಇರಬೇಕು ಅಂತ ಹಲವಾರು ಜನರು ಏನ್ ಮಾಡ್ತಾ ಇದ್ದಾರೆ, ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ. ಇವಾಗ ಈ ಗೊಂದಲ ಹಂಗಾದ್ರೆ ಅವ್ರಿಗೂ ಕ್ಲಾರಿಟಿ, ಯಾರು ಕ್ಲಾರಿಟಿ ಇಲ್ಲ ಆದಿದ್ರೆ ಈಗಾಗಲೇ ಹಲವಾರು ಜನ ಏನ್ ಮಾಡ್ತಿದ್ರು, ಅನುದಾನ ಕೊಡಿ ಅಂತ ಕೂತ್ಕೊಂಡ್ಬಿಡ್ತಾ ಇದ್ರು. ಬರೀ ಗ್ಯಾರಂಟಿಗಳು ನಮ್ಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ಹೆಸರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ದರಿಂದ ಯಾವತ್ತು ಸಹಿತ ನಾವೇನ್ ಅನ್ಕೊಂಡಿದೀವಿ ಅಂತಂದ್ರೆ, ಈ ಒಂದು ಗೊಂದಲ ಇದೆಯಲ್ಲ, ಇಟ್ ಈಸ್ ಟೋಟಲಿ ಪರ್ಟಿಕ್ಯುಲರ್ಲಿ ಕ್ರಿಯೇಟೆಡ್ ಬೈ ದಿಸ್ ಪೀಪಲ್. ಆಯ್ತಾ? ಅದರಿಂದ ಆಟ ಆಡ್ತಾ ಇದ್ದಾರೆ. ಹೈಕಮಾಂಡ್ ಹೋಗು, ಹೈಕಮಾಂಡ್ ಅವ್ರು ಇವ್ರು ಮಾಡ್ಕೊ ಅಂತ ಆಟ ಆಡ್ತಾ ಇದ್ದಾರೆ. ಇದನ್ನ ಈ ರೀತಿಯಾಗಿ ಆದ್ರೆ ನನಗೊಂದು ಬಾರ ಅಪ್ರಿಸಿಯೇಟ್ ಮಾಡ್ತೀನಿ ಇಬ್ರು ಲೀಡರ್ಸ್ಗಳನ್ನ ನಾನು. ಯಾಕೆ ಗೊತ್ತಾ, ಹಾದಿ ಬೀದಿ ಜಗಳ ಮಾಡ್ಕೊಳ್ಳಿಲ್ಲ, ಘನತೆಯಿಂದ ಇದ್ದಾರೆ ಇಬ್ರು ಸಹಿತ. ಅವ್ನು ಕೊಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಅಂತ ಮಾಡಿಲ್ಲ. ಹಿಂದಿನ ಹಲವಾರು ಪಕ್ಷಗಳಲ್ಲಿ ನೀವು ನೋಡಬಹುದು, ಹಾದಿ ಬೀದಿಯಲ್ಲಿ ಜಗಳ ಆಗೋಗ್ಬಿಡ್ತು. ಯಾರ್ಯಾರೋ ಯತ್ನಾಳ್ ಅಂತವ್ರು ಬಾಯಿ ಬಂದಾಗ ಮಾತಾಡ್ತಾ ಇದ್ರು, 3 ಜನ ಮಂತ್ರಿಗಳನ್ನ ಬದಲಾಯಿಸಿದ್ರು. ಇವೆಲ್ಲವನ್ನು ನಾವು ಗಮನಿಸಿದ್ದೀವಿ, ನೋಡಿದ್ದೀವಿ. ಆದ್ರೆ ಇವಾಗ ಆ ರೀತಿ ಆಗಿಲ್ಲ. ಇವಾಗೂ ಸಹಿತ ಇವರು ಯಾವತ್ತೂ ಡಿ.ಕೆ. ಶಿವಕುಮಾರ್ ಅವರು ನಾನು ಬಿಡೋದಿಲ್ಲ, ಹೆಂಗ್ ಕೊಡ್ತೀನಿ ಕೊಡಲ್ಲ ಅಂತೇಳಿ ಕೇಳಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಅವಕಾಶ ಬಂದಾಗ ನೋಡೋಣ, ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರೇನ್ರಿ 136 140 ಶಾಸಕರು ಸಹಿತ ಮುಖ್ಯಮಂತ್ರಿ ಕುರ್ಚಿ ಕೊಟ್ರೆ ಬೇಡ ಅಂತಾರ? ಪ್ರಯತ್ನ ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾಡ್ತಾ ಇರ್ತಾರೆ, ಮಂತ್ರಿಗಿರಿಗೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ಹೆಚ್ಚಿನ ಶ್ರಮವೂ ಇದೆ ಈ ಸರ್ಕಾರ ಬರೋದಿಕ್ಕೆ. ಸಿದ್ದರಾಮಯ್ಯನವರು ಹಾಗೇನೆ ಶ್ರಮ ಪಟ್ಟಿದ್ದಾರೆ. ಅವ್ರಿಬ್ರೇ ಅಲ್ಲ, ಖರ್ಗೆ ಅವರು ಹೇಳಿದಾಗ ಎಲ್ಲರ ಶ್ರಮದಿಂದಲೇ ಕಾಂಗ್ರೆಸ್ ಪಕ್ಷ ಬಂದಿದೆ. ಇಲ್ಲಿ ಬೇಕಾಗಿರೋದು ಇಷ್ಟೇ, ನೀವು ಡೈಲ್ಯೂಟಿಂಗ್ ಪಾಲಿಟಿಕ್ಸ್ ಮಾಡೋದ್ರ ಮೂಲಕ ಒಂದು ಸದ್ಯಕ್ಕೆ ಪೇಸನ್ನು ಉಳಿಸ್ಕೊಳ್ಳೋಣ. ಆಮೇಲೆ ವಿರೋಧ ಪಕ್ಷಗಳು ಏನಿದಾವಲ್ಲ, ಇವರು ಸ್ಟ್ರಾಂಗ್ ಆಗಿಲ್ಲ. ನಂಗೆ ಇಲ್ಲೊಂದು ಪ್ರಶ್ನೆ ಬಂತು, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಈ ತರದ ಪ್ರಹಸನ ಲಾಂಗ್ ಟೈಮ್ ವರ್ಗೂ ರನ್ ಆಗ್ತಿದ್ರೆ 28 ಕ್ಲೈಮ್ ಮಾಡಿದಾರಲ್ಲ ಕಾಂಗ್ರೆಸ್ನವರು, ಅದು ಸಾಧ್ಯನಾ ಅನ್ನೋದು ನನಗೆ ಡೌಟ್. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಸದ್ಯಕ್ಕೆ ವಾತಾವರಣ ಹೆಂಗಿದೆ ಅಂತ ಹೇಳಿದ್ರೆ, ಆಗಸ್ಟ್ನಿಂದ ಆರಂಭ ಆಗಿರೋದು ವಿಶೇಷವಾಗಿ ಪ್ರಹಸನ. ಜನವರಿಗೆ ಟೆನಿಕಾಸ್ಟ್ ಯಾವ ಕ್ರಾಂತಿನೂ ಇಲ್ಲ, ಸಂಕ್ರಾಂತಿ ಅಂತ. ಸೊ ಹಾಗಾಗಿ ಸಂಕ್ರಾಂತಿಗೆ ಏನಾದರೂ JDS ವಕ್ತಾರ ಹೇಳಬೇಕು, ಕ್ಲಾರಿಟಿ ಸಿಗ್ಬೋದಾ? ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ನೋಡಿ,
ನಮ್ಮ ಇಷ್ಟು ದೊಡ್ಡ ಮ್ಯಾಂಡೇಟ್ ಕರ್ನಾಟಕದಲ್ಲಿ ಬರೋದಕ್ಕೆ ಶ್ರೀಯುತರಾಗಿರುವಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡ ಪ್ರಯತ್ನ ಇದೆ. ಇದುವರೆಗೂ ಇವರಿದ್ರು, ಇನ್ಮೇಲೆ ಇವರು, ಈ ಥರದ ನಾವೇ ಕೇಳಕ್ಕಾಗಲ್ಲ ಗೊತ್ತಿಲ್ಲ. ಅಂತ ಚಾನ್ಸಸ್ ಏನಾದರೂ ಇದೆಯಾ? ಬಿಜೆಪಿ JDS ಅದಕ್ಕೆ ಸಂಬಂಧ ಏನು? ಅಲ್ಲ ಹೇಳ್ಬೇಕಾಗಿರೋದು ನೀವು ಹೇಳ್ಬೇಕು. ನೀವು ಪ್ರತಿಪಕ್ಷವಾಗಿ ಏನು ಮಾಡ್ತಿಲ್ಲ, ಕಡೆ ಪಕ್ಷ ಇದನ್ನಾದ್ರೂ ಹೇಳಿ. ವೆದರ್ ವಿ ಕ್ಯಾನ್ ಡಿಸೈಡ್ ಹೂ ಇಸ್ ಚೀಫ್ ಮಿನಿಸ್ಟರ್ ಆಫ್ ಏನು ಕಾಂಗ್ರೆಸ್ ನಾ ಮಾಡಕ್ಕಾಗತ್ತಾ? ಇಟ್ ಇಸ್ ನನ್ ಅವರ್ ಬಿಸ್ನೆಸ್. ನಾವೇನಂತ ಹೇಳ್ಬೋದು, ನೀವಲ್ರಪ್ಪ ನೀವು ಯಾರಾಗಿರಿ ಈ ರಾಜ್ಯವನ್ನು ಮುನ್ನಡೆಸಿ ಅಂತ ನಾವ್ ಹೇಳ್ಬೋದು. ನಾವು ಡಿ ಕೆ ಶಿವಕುಮಾರ್ ಆಗಿ ಅಲ್ಲ, ಇಷ್ಟೊಂದು ಜವಾಬ್ದಾರಿ ಇದೆಯಾ ನಿಮ್ಗೆ? ರಾಜ್ಯ ಜನರ ಹಿತಾಸಕ್ತಿ ಬಗ್ಗೆ ನಿಮ್ಗೆ ಕಾಳಜಿ ಇದ್ದಿದ್ರೆ ಇಷ್ಟೊಂದು ಮಾತುಕತೆ ಆಗ್ತಿದೆಯಲ್ಲ. ಒಂದ್ ದಿವಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ಬಿಟ್ಟು ಯಾಕೋ ವ್ಯತ್ಯಾಸ ಆಗ್ತಿದೆ, ಜನರ ಹಿತದೃಷ್ಟಿಯಿಂದ ಕಾಳಜಿ ಮಾತುಗಳನ್ನ ಪ್ರಯತ್ನ ಮಾಡಿದ್ದೀರಾ? ಏನೋ ಎಚ್ ಡಿ ಕುಮಾರಸ್ವಾಮಿ ಅವ್ರು ಡೆಲ್ಲಿಯಿಂದನೇ ಕೂತ್ಕೊಂಡು ಇವ್ರನ್ನೆಲ್ಲ ಬೈಯೋದು, ಇಲ್ಲಿಗೆ ಬಂದಾಗ್ಲೂ ಅವ್ರನ್ನೇ ಬೈಯೋದು, ಬೇಕಾ ಇವೆಲ್ಲ? ಒಂದ್ ನಿಮಿಷ, ನಾವು ಈಗ ಏನು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ವಿರೋಧ ಪಕ್ಷದ ಸ್ಥಿತಿ, ಮೈತ್ರಿ ಪಕ್ಷದ ಜೊತೆಲಿ ಇದ್ದೀವಿ, ಬಿಜೆಪಿ ಜೊತೆ. ಅವ್ರು ಹೇಳ್ತಾರೆ ಇವೆಲ್ಲ ಬೆಳವಣಿಗೆಗಳಿಗೆ ವಿರೋಧ ಪಕ್ಷಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಅಲ್ಲಿ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಯಾರಾಗಬೇಕು ಅನ್ನೋದನ್ನ ನಾವ್ಯಾಕೆ ಹೇಳ್ಬೇಕು? ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಿಲ್ಲ ಸರ್. ಅವರು ಎಲ್ಲೋ ವ್ಯತ್ಯಾಸ ಆಗ್ತಿದೆ, ಒಂದು ಸಲಹೆ ಆದ್ರೂ ಕೊಡಬಹುದಲ್ಲ. ಸಿಟಿ ರಿವ್ಯೂ ಯಾವುದೋ ಒಂದು ವಿಷಯ ಕೇಳಿದ್ರು, ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ಆನ್ ಟ್ರ್ಯಾಕಿಗೆ ಬಂದ್ರೆ ನಮಗೂ ಒಳ್ಳೇದು ಅಂತಂದ್ರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನಾವು JDS ಹೇಳಕ್ಕಾಗುತ್ತಾ ಅಥವಾ ಬಿಜೆಪಿ ಹೇಳಕ್ಕಾಗುತ್ತಾ? ಸರ್, ನೀವು ಕ್ವಶನ್ ಯಾಕೋ ಅರ್ಥ ಮಾಡ್ಕತ್ತಿಲ್ಲ. ಯಾರಾಗಬೇಕು ಅಂತ ನೀವು ಡಿಸೈಡ್ ಮಾಡಬೇಡಿ ಸರ್. ಎಲ್ಲೋ ವ್ಯತ್ಯಾಸ ಆಗ್ತಾ ಇದೆ, ಸ್ಟೇಟ್ಮೆಂಟ್ಗಳನ್ನ ಹೆಂಗೆಂಗೋ ಕೊಡ್ತಿದ್ದಾರೆ, ಗೊಂದಲ ಇದೆ ಅಂದಾಗ ಎಲ್ಲಾದ್ರೂ ಸಜೆಷನ್ ಎಂದಾರು ಕೊಡೋ ಪ್ರಯತ್ನ ಮಾಡಿದಿರಾ? ಬೀಂಗ್ JDS ಒಂದು ನಿಮಿಷ, JDS ಅವ್ರ ಹೈಕಮಾಂಡ್ ಮೌನವಾಗಿರ್ಬೇಕಾದ್ರೆ ವೈ ಶುಡ್ ಬಿ ಅವ್ರು ಆಟ ಆಡ್ಲಿ ಬಿಡಿ. ಈ ತರ ಇದೇ ತರ ಲಾಭ ಆಗುತ್ತೆ. ದೊಡ್ಡ ಆಟ ಆಡ್ಕೊಂಡ್ಬರ್ರಿ, 2028 ನಾನು ದೊಡ್ಡ ಮ್ಯಾಂಡೇಟ್ ಬರ್ತದೆ ಅಂತ ಹೇಳ್ತಾರಲ್ಲ. ಈಗೇನು ಸಂಕ್ರಾಂತಿ ಕ್ರಾಂತಿ ಏನಾರು ಆಗ್ಲಿಲ್ಲ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗ್ಲಿಲ್ಲ ಅಂತಂದ್ರೆ, ಒಂದು ಬಹುದೊಡ್ಡ ವರ್ಗ ರಾಜ್ಯದಲ್ಲಿ ಬಹುದೊಡ್ಡ ಸಮುದಾಯಗಳು ದೂರ ಆಯ್ತವೆ ಕಾಂಗ್ರೆಸ್ನಿಂದ. ಸಹಜ ಅಲ್ವಾ? ಈಗ ಇವ್ರ ಅಹಿಂದ ಸಮಾವೇಶ ಶಿವಕುಮಾರ್ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಇರ್ಬೋದೇನೋ, ಕೊಟ್ರೆ ಅಲ್ಲಲ್ಲ ಒಂದು ಅಹಿಂದ ಸಮುದಾಯಗಳು ಸಿಡಿದಾಳಲ್ವಾ? ಪೆನ್ನು ಪೇಪರ್ ಕೊಟ್ರಲ್ಲ 136 ಸೀಟಿಗೆಲ್ಲ ಬಂದು ಎಲ್ಲಾ ಕಡೆನೂ ಬಂದು ನನಗೆ ಪೆನ್ನು ಪೇಪರ್ ಕೊಡಿ ಅಂತ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಅಂತ ಎಲ್ಲ ಕೊಟ್ಟಿದ್ದು ಆಯ್ತಾ. ಇವ್ರು 2ನೇ ಸಲನು ಕ್ಲೈಮ್ ಮಾಡಿದ್ರು ಸಿದ್ದರಾಮಯ್ಯನವರು, ನಾನು ಆಗ್ಲೇಬೇಕು ಅಂತ ಹೇಳಿ. ಇದು ಹೆಂಗಾಗೈತೆ, ಮೂಲ ಕಾಂಗ್ರೆಸ್ ವರ್ಸಸ್ ವಲಸಿಗ ಕಾಂಗ್ರೆಸ್ ಹಾಕೂತೈತೆ. ಅವರೆಲ್ಲ ಭಾವನೆ ಇದೆಯಲ್ಲ, ನೀವಂತೂ ಹುಟ್ಟಾಗ್ತಿದ್ದೀರಿ. ಅಲ್ಲ, ನಾವು ಹುಟ್ಟಾಗ್ತಾ ಇಲ್ಲ, ನಿಜ ಅದು. ಈಗ ಅರ್ಧ ಕ್ಯಾಬಿನೆಟ್ ಇರೋದು ಯಾರ್ದು? ಅಲ್ಲ ನೋಡಿ, ಒಂದು ಸಮುದಾಯ ಎದ್ದೇಳುತ್ತೆ ಅಂತ ಹೇಳಿದ್ರು. ಜಮೀರ್ ಅಹಮದ್ ಇರ್ಬೋದು, ಇವತ್ತಿನ ಆಲ್ಮೋಸ್ಟ್ ಸಚಿವರು ಇರ್ಬೋದು. ಯಾರು ಮೇಡಮ್ ಅವರೆಲ್ಲ JDS ಇಂದ ಹೋದಾರಂತವ್ರು ಆಯ್ತಾ? ಯಾಕೆ ಅವ್ರು ನೀವು ಯಾರು ಉಳಿಸ್ಕೊಂಡು ನಾವ್ಯಾಕೆ ಅವರೇ ಹೋದ್ರು, ನಮ್ಮ ಪಕ್ಷಕ್ಕೆ ದ್ರೋಹ ಮಾಡೋದ್ರು, ದೇವೇಗೌಡರ ಕಡೆ ದೂರ ಹೇಳ್ಕೊಂಡು ಹೋದ್ರು, ನಮಗೆ ಪಕ್ಷ ಏನು ಕೊಟ್ಟಿಲ್ಲ ಅಂತ. ಆದಿ ಬಿದ್ದಿನ ನಿಂತಿದ್ದವ್ರನ್ನೆಲ್ಲ ಕರ್ಕೊಂಡ್ಬಂದು ದೇವೇಗೌಡರು ಸಚಿವ ಸ್ಥಾನ ಕೊಟ್ರು. ನಮ್ಮ ಚಲುವರಾಯಸ್ವಾಮಿ ಇದ್ರು, ಒಬ್ಬ ಸಾಮಾನ್ಯ ಗುತ್ತಿಗೆದಾರ, ಅವ್ರಿಗೇನೆಲ್ಲ ಮಾಡಿದ್ರು ಆಯ್ತಾ. ಒಬ್ಬ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಹಿಡಿದು ಉಪಾಧ್ಯಕ್ಷರಿಂದ ಹಿಡಿದು ಮಂತ್ರಿ ಕೊಟ್ರು, 2 ಸಲ ಸಚಿವರು ಮಾಡಿದ್ರು ಆಯ್ತಾ. ಈಗ ಶರ್ಬತ್ ಶಿವಲಿಂಗೇಗೌಡರು, ನಮ್ಮ ಅರಸೀಕೆರೆ MLA ಅವರು ಶರ್ಬತ್ ಮಾರ್ಕೊಂಡಿದ್ದಾರೆ, ಕರ್ಕೊಂಡ್ಬಂದು 4 ಸಲ MLA ಮಾಡಿದ್ರು. ಇಂಥ ಅನೇಕ ಉದಾಹರಣೆಗಳಿದಾವೆ. ಡಾಕ್ಟರ್ ಲಕ್ಷ್ಮೀಸಾಗರ್ ಯಾರು, ಪ್ರೊಫೆಸರ್ ಲಕ್ಷ್ಮೀಸಾಗರ್ ಕುಂಬಾರ ಸಮುದಾಯದ ನನ್ನ ಇವರು ಆಯ್ತಾ. ಜಯಕುಮಾರ್ ಅಂತ ಹೇಳ್ಬಿಟ್ಟು ಗುಂಡ್ಲುಪೇಟೆ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅವ್ರು ಯಾವ ಸಮುದಾಯದವರು ಮೇಡಮ್? ಅವರು ಹೌದು, ಅವ್ರು ಎಂತ ಸಚಿವರಾಗಿದ್ರು, 2-3 ಸಲ ಸಚಿವರಾಗಿದ್ರು ಆಯ್ತಾ. ಅರಣ್ಯ ಸಚಿವರಾಗಿದ್ರು, ಮೀನುಗಾರಿಕೆ ಸಚಿವನಾಗಿದ್ರು, ಏನಾಗಿದ್ರು ಅವರು. ಅಂತವ್ರು ಕರ್ಕೊಂಡ್ಬಂದಿದ್ದು ಎಲ್ಲಿಂದ? ದೇವೇಗೌಡರು. ಈಗ ದೇವೇಗೌಡರು ಎಲ್ರಿಗೂ ಕೊಟ್ರು, ಕೊನೆಗೇನಂತಾಯ್ತು, ಅವ್ರ ಮಗ ಕುಮಾರಸ್ವಾಮಿ ಅವರು ಅವರ ತಾಕತ್ತಿಂದ ಮುಖ್ಯಮಂತ್ರಿ ಆದ್ರು. ಅದನ್ನ ಸಹಿಸ್ಕೊಳಕ್ಕಾಗ್ದಲೆ ದೇವೇಗೌಡರು ಅವ್ರ ಮನೆಯವರೆಲ್ಲ ಮುಖ್ಯಮಂತ್ರಿ ಮಾಡಕ್ ಕೊಟ್ರು, ಕುಟುಂಬವನ್ನು ಕಟ್ಟಕ್ ಹೋದ್ರು ಅಂತ ದೂರ್ಕೊಂಡು ಆಚೆಗೆ ಹೋದ್ರು. ಈಗ ಏನಾಗಿದೆ, ಈಗ ಕಾಗೇಗೂಡಲ್ಲಿ ಎಂತ ಹೇಳ್ತಾರೆ, ಕೋಗಿಲೆ ಬಂದು ಅದು ಸೇರ್ಕೊಂಡಂಗೆ ಹಾಗಾಗಿತ್ತು ಈಗ. ಅಥವಾ ಹುತ್ತದ ಎಂತದ ಏನಂತ ಹೇಳ್ತಾರೆ ಅದನ್ನ, ಗೆದ್ದಲಗಳು ಕಟ್ಟಿದಂತ ಹುತ್ತದಲ್ಲೇ ಹಾವು ಸೇರ್ಕೊಂಡೈತೆ. ಅದು ಯಾರು ಅಂತ ಅವ್ರು ಹೇಳ್ಬೇಕೀಗ, ಅವ್ರಿಗೆ ಹೇಳಕ್ ಆಯ್ತಲ್ಲ. ಈಗ ನೀವು ಹೇಳಿರಲ್ಲ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಟ್ವೀಟ್ ಮಾಡ್ತಾವ್ರೆ ಅಂತಂದ್ರೆ ನೇರವಾಗಿ ಹೇಳಕ್ ಆಯ್ತಲ್ಲ ಅಲ್ಲಿ ಅವ್ರಿಗೆ. ಈಗ ನಮ್ಮ ಮನೇಲಿ ನಮ್ಗೆ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಪಾಪ ಓಪನ್ ಆಗಿ ಹೇಳ್ತೀವಿ, ಅದು ನನ್ನ ಮನೆ ಆಗಿದ್ರೆ. ಭಯ ಶುರುವಾಗಿದೆ ಅವ್ರಿಗೆ. ಏನಕ್ಕೆ ಅಂತಂದ್ರೆ, ಎಲ್ಲಿ ಪಾರ್ಟಿ ಹೊಡೆದೋಯ್ತದೋ, ಇಲ್ಲಿ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮನ್ನೆಲ್ಲ ಇದು ಮಾಡ್ತಾರೋ, ಈಗಿರೋ ಸ್ಥಾನಮಾನಗಳೆಲ್ಲ ಹೊರಟೋಗ್ಬಿಡ್ತಾವೋ. ಈಗ KPCC ಅಧ್ಯಕ್ಷ ಆಗವ್ರೆ, ಪ್ರಬಲ ಖಾತೆಗಳಿದಾವೆ, ಹಾಗಾಗಿ ಅವು ಹೊರಟೋಗ್ಬಿಡ್ತವೆ ಅನ್ನೋದು ಒಂದು ಆತಂಕ ಇರ್ಬೋದೇನೋ. ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡ್ತಾ ಇದ್ದಾರೆ, ಆಸ್ ಎ ನ್ಯಾಚುರಲ್ ಆಗಿ ಅವರು 45 ವರ್ಷದಿಂದ ಪಾರ್ಟಿಲಿ ಇದ್ದೀನಿ, 80ರಿಂದ ನಾನು ಪಾರ್ಟಿ ಕಟ್ಟಿದ್ದೀನಿ ಅಂತ ಹೇಳಿ. ಈಗ ಅವ್ರಿಗೆ ಕೊಡ್ಲಿ ಬಿಡಿ, ಅವರು ಅಲ್ಲ ನಮ್ದು ಅಂತಲ್ಲ, ಇಡೀ ಸಮುದಾಯದಲ್ಲಿ ಎಲ್ಲ ಕೇಳೋದು ಕೊಡ್ಲಿ ಬಿಡಿ, ಅವ್ರಿಗೊಂದ್ಸಲ ಆಳ್ವಿಕೆ ನಡೆಸಿ. ಜಾತಿ ಅಂತಲ್ಲ ಸರ್, ಯೋಗ್ಯತೆ ಅಲ್ಲ, ಅರ್ಹತೆ ಇದ್ರೆ ಕೊಡಿ ಅಂತ ಹೇಳಿ. ಈಗ ನಾವು JDS ನ ಹೇಳಕ್ಕಾಗತ್ತಾ ಡಿ ಕೆ ಶಿವಕುಮಾರ್ ಕೊಡಿ ಅಂತ? ನಮ್ಮ ಬಿಸ್ನೆಸ್ ಅಲ್ಲ ಅದು. ನಾವೇನಂತ ಹೇಳ್ಬೋದು ಅಂದ್ರೆ, ನೀವ್ ಏನ್ ಒಪ್ಪಂದ ಮಾಡ್ಕೊಂಡಿದ್ರೆ ಅದನ್ನ ಜನರಿಗೆ ಹೇಳ್ರಪ್ಪ.
ಒಪ್ಪಂದ ಆಗಿಲ್ಲ ಅಂದ್ರೆ ಇವರೇ ಕಿತ್ತಾಡ್ತಾರೆ. ಆಮೇಲೆ ಸಿದ್ದರಾಮಯ್ಯ ಹೇಳಿದ್ದಾರೆ, ಯಾವಾಗ ಯತ್ನಾಳ್ ಅವರು ಯಾರೋ ಇದ್ರ ಸಭೆಯಲ್ಲಿ ನಮ್ಮ ಅಪೋಸಿಷನ್ ಲೀಡರ್ಗೆ ಅಶೋಕ್ ಅವರಿಗೆ ಏನಂತ ಹೇಳಿದ್ರು, ಸುರಿಬೇಡಿ ಕಡ್ರಿ, ಉಪ್ಸುರಿ ಏನೋ ಉರಿಯ ಗಾಯದ ಮೇಲೆ ಉಪ್ಪು ಸುರಿಬೇಡಿ. ಉರಿಯ ಗಾಯ ಹೌದು, ಯಾರು ಹೇಳಿದ್ದು? ಅದು ಸಿದ್ದರಾಮಯ್ಯ ಹೇಳಿದ್ದು. ನಾನೇ ಸಿಎಂ ನಾನೇ ಮುಖ್ಯಮಂತ್ರಿ ಅಂತ ಅಧಿವೇಶನದಲ್ಲಿ ಹೇಳ್ತಾರೆ ಅಂತಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಅವ್ರಿಗೆ ಭಯ ಶುರುವಾಗಿದೆ, ಅಂದ್ರೆ ನನ್ನ ತೆಗಿತಾರೆ ಅಂತ ಒಂದು. ಅದಾಯ್ತಾ? ಈಗ ಸಿದ್ದರಾಮಯ್ಯ ಎಷ್ಟೊಂದು ವಾಟ್ ಇಸ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದಿ ಕಾಂಗ್ರೆಸ್ ಪಾರ್ಟಿ? ಲಾಂಗ್ ಎಲ್ಲಿದ್ರು ಮೇಡಮ್? ನಾವು ಕಟ್ಟಿದಂತ JDS ಪಕ್ಷದಲ್ಲೇ ಬಂದ್ರು, ಅಹಿಂದ ಟ್ರಂಪ್ ಕಾರ್ಡ್ ಇಟ್ಕೊಂಡು ಇವತ್ತು ಇಡೀ ಸಮುದಾಯದಲ್ಲೇ ಇವತ್ತು ಹೈಕಮಾಂಡ್ ಎದುರಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಭಾಷಣ ಮಾಡಿ ಈ ಸ್ಥಾನಕ್ಕೆ ಬಂದವನಲ್ಲ ನಾನು ಅಂತ ಹೇಳಿದ್ದು ಹೌದು, ನಿಜ ಅಲ್ವಾ? ವಾಟ್ ಇಸ್ ಅವ್ರ ಕಾಂಟ್ರಿಬ್ಯೂಷನ್ ಆಯ್ತು. KPCC ಅಧ್ಯಕ್ಷ ಆಗ್ಲಿ ಬಿಡಿ, ಹಂಗ್ರೆ ಇವರು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ಲಿ, ಪಾರ್ಟಿ ಮೇಲೆ ಅಭಿಮಾನ ಇದ್ರೆ ಪಾರ್ಟಿ ಕಟ್ಟಕ್ಕೆ ಆಗ್ಲಿಲ್ವಾ? ಪಾರ್ಟಿ ಕಟ್ಟಲಿಲ್ಲ, KPCC ಅಧ್ಯಕ್ಷ ಆಗ್ಲಿಲ್ಲ. ಅರವಿಂದ್ ದೇಶಪಾಂಡೆ ಇದ್ದಂತ ಸಂದರ್ಭದಲ್ಲೇ ಅವಾಗ ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ, ಆ ಟ್ರಂಪ್ ಕಾರ್ಡ್ ಇಟ್ಕೊಂಡು ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಆದ್ರು. ಅದಾದ್ಮೇಲೆ ಏನಾದ್ರು ವಿರೋಧ ಪಕ್ಷ ನಾಯಕರಾದ್ರು, ನಮ್ಮಲ್ಲಿದ್ದಾಗ ಉಪಮುಖ್ಯಮಂತ್ರಿ ಆದ್ರು, ಅಲ್ಲೂ ಸಹ ವಿರೋಧ ಪಕ್ಷ ನಾಯಕನಾಗಿದ್ರು, JDS ರಾಜ್ಯಾಧ್ಯಕ್ಷ ಆಗಿದ್ರು. ಇನ್ನೇನು ಅಧಿಕಾರ ಕೊಡಬೇಕು? ಹಾಗಾಗಿ ನಾನು ಹೇಳ್ತಾ ಇರೋದು, ಅವ್ರು ಏನ್ ಮಾತಾಡ್ಕೊಂಡಿದ್ದಾರೆ ಜನಗಳಿಗೆ ಗೊತ್ತಾಗಬೇಕು, ಈ ಸಮಾಜಕ್ಕೆ ಗೊತ್ತಾಗಬೇಕು. ಮಾತಾಡ್ಕೊಂಡಿರೋದ್ರಿಂದಲೇ DK ಶಿವಕುಮಾರ್ ಅವ್ರು ಹೇಳ್ತಾ ಇದಾರಲ್ಲ, ಅವ್ರ ನಡುವೆ ಒಪ್ಪಂದ ಆಗಿದೆ ಅಂತ ನೋಡಿ, ಸ್ಟೇಟ್ಮೆಂಟ್ ತೆಗಿಲ್ಲ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಅದನ್ನ ಸತ್ಯವಾಗಿ ಒಪ್ಕೋಬೇಕು. ನೋಡಿ, ಇಲ್ಲಿ ನಂಗೆ ಒಂದು 2-3 ಪಾಯಿಂಟ್ ನನಗೆ ಬಹಳ ಗಮನ ಹರಿಯೋ ಹಂಗೆ ಮಾಡ್ತು. 135+ ಮ್ಯಾಂಡೇಟ್ ನಿಮಗೆ ಬಂದಿದೆ ಅಂದರೆ ಅದು ಕೇವಲ ಅಹಿಂದದಿಂದ ಅಲ್ಲ, ಕೇವಲ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಸಮುದಾಯಗಳಿಂದ ಅಲ್ಲ, ಎಲ್ಲರೂ ಸೇರಿ, ಅಲ್ಪಸಂಖ್ಯಾತರಿಂದನೂ ಅಲ್ಲ, ಎಲ್ಲರೂ ಸೇರಿದ್ದಕ್ಕೆ 135+ ಬರೋಕ್ಕೆ ಸಾಧ್ಯ ನಿಮಗೆ. ಅಂಥದ್ರಲ್ಲಿ ಈಗ ನೋಡಿ, ಉಮೇಶ್ ಅವರು ಉಲ್ಲೇಖ ಮಾಡಿದಾಗ ಒಂದು ಪಕ್ಷ DK ಶಿವಕುಮಾರ್ ಅವರು ಕೊಟ್ಟುಬಿಟ್ರೆ ಅಹಿಂದಗಳು ಸ್ಫೋಟಗೊಳ್ಬೋದು. ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಇತ್ತ ಕಡೆ ಇರುವಂಥ ಸಮುದಾಯಗಳು ತಮ್ಮ ಅಸಮಾಧಾನವನ್ನು ಹೊರಹಾಕಿ ಪಕ್ಷದ ಕತೆ ಏನಾಗ್ಬೋದಪ್ಪ? ಈ ಆತಂಕ ಇದೆಯಾ? ಏನಾಗುತ್ತೆ ಗೊತ್ತಾ ಮೇಡಮ್, ನೆಕ್ಸ್ಟ್ ಇದು ಕಾಂಗ್ರೆಸ್ ಅಂದ್ರೆ ಅಹಿಂದ ವರ್ಗದ ಒಂದು ಪಕ್ಷ ಅನ್ನೋ ತರ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ವಿ, ಮೈಂಡ್ ಸೆಟಪ್ ಮಾಡಿ ಅಲ್ಲ. ಬಿಜೆಪಿ ಜಮೀರ್ ಅಹಮದ್ ಏನ್ ಹೇಳ್ತಾ ಇದ್ದಾರೆ ನೋಡಿ, ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಹಂಗಾರೆ ಒಕ್ಕಲಿಗರು ಓಟ್ ಹಾಕಿಲ್ವಾ? ಲಿಂಗಾಯತ ಸಮುದಾಯ ಓಟ್ ಹಾಕಿಲ್ವಾ? ಆಯ್ತಾ? ಬ್ರಾಹ್ಮಣ ಸಮುದಾಯ ಓಟ್ ಹಾಕಿಲ್ವಾ? ಕೇವಲ ಅಹಿಂದ ಅಂದ್ರೆ ಮಾತ್ರನಾ? ಅಲ್ಲ, ಹೇಳಿ ವಿಚಾರ ಹೇಳಿದ್ದು ನೀವು ಹೇಳ್ಬೋದು ಅದನ್ನ ಸರ್. ಓಟ್ ಹಾಕಿ ನಮಗೆ ಬಂದು ಹೇಳ್ತಾರೆ, ಅಲ್ಲ ಒಂದ್ ನಿಮಿಷ ಸರ್, ಅಲ್ಲ ಇದು ಜಾತ್ಯತೀತ ಪಕ್ಷ, ನಾವೆಲ್ಲ ಒಂದೇ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಅಲ್ವಾ ಸರ್? ಕೊಡ್ಬೇಕಲ್ವಾ? ಅಲ್ಲ, ಈಗ ನಾನು ಹೇಳೋದು ಒಕ್ಕಲಿಗರು ಮುಖ್ಯಮಂತ್ರಿ ಅಲ್ಲ ಸರ್, ಒಕ್ಕಲಿಗರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲೆಲ್ಲ ಈ ತರ ಸಮಸ್ಯೆಗಳು ಎದುರಿಸಿದ್ದಾರೆ. SM ಕೃಷ್ಣರು ಇನ್ನೇನು ಆಗೇ ಆಗ್ಬಿಡ್ತಾರೆ ಅಂತಂದ್ರು, ಅವಾಗ ಯಾರಾಗಿದೆ ಸರ್? ಈ ತರ ಸಂದರ್ಭಗಳು ಆಗಲ್ಲ ಬೇಡ ಅಂತ. ಒಂದು ರಾಜಕೀಯ ಪಕ್ಷ ಅಂತಂದ್ರೆ ಈ ಭಾರತ ದೇಶದಲ್ಲಿ ಅವರಿಗೆ ಮತ ಹಾಕುವಂಥದ್ದು ಮೈಕ್ರೋ ಮೈನರ್ ಕಮ್ಯುನಿಟಿಯಿಂದ ಹಿಡಿದು ಹಿಂದುಳಿದ ವರ್ಗ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕ್ರಿಶ್ಚಿಯನ್ರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು, ಮುಸಲ್ಮಾನರಿರ್ಬೋದು, ಒಕ್ಕಲಿಗನಿರ್ಬೋದು, ಲಿಂಗಾಯತನಿರ್ಬೋದು, ಇನ್ಕ್ಲೂಡಿಂಗ್ ಬ್ರಾಹ್ಮಣನೂ ಸೇರಿ. ನಮಗೆ ಬ್ರಾಹ್ಮಣರು ಓಟ್ ಹಾಕಿದ್ದಾರೆ, ಯಾರಿಲ್ಲ ಅಂದಿದ್ದು? ಕನಕಪುರದಲ್ಲಿ DK ಸಾಹೇಬ್ ಹೇಳ್ತಾರೆ, ನನಗೆ ಬ್ರಾಹ್ಮಣರು ಯಾವಾಗ್ಲೂ ಓಟ್ ಹಾಕ್ತಾರೆ ಅನ್ನುವಂಥದ್ನ. ಇವತ್ತು RV ದೇಶಪಾಂಡೆ ಅವ್ರ ಸಮುದಾಯ ಯಾವುದು? ದಿನೇಶ್ ಗುಂಡೂರಾವ್ ಅವ್ರ ಸಮುದಾಯ ಯಾವುದು? ನಮ್ಮಲ್ಲಿ ಎಲ್ಲಾ ಜಾತಿಯ, ಎಲ್ಲಾ ಸಮುದಾಯದ, ಎಲ್ಲಾ ಧರ್ಮಗಳ ಶಾಸಕರನ್ನ ಒಳಗೊಂಡಿದ್ದೀವಿ. ಆ ಒಂದು ಕಾರಣದಿಂದ ಈಗೇನಾದ್ರೂ ಇವರು ಸಿಂಗಲ್ ಒಂದು ಜಾತಿ ಅನ್ನೋ ವಿಚಾರ ಹೇಳ್ತಾ ಇದ್ದಾರೆ ಅಂದ್ರೆ JDSಗೆ ಏನಾದ್ರು ಒಕ್ಕಲಿಗ ಸಮುದಾಯನ GPA ಕೊಟ್ಟಿದೀವ, ಅಥವಾ BJP ಅವರು ಅವಾಗ ಹಿಂದುತ್ವ ವಿಚಾರ ಮಾತಾಡ್ತಾರೆ. ಬಟ್ ಒಂದು ಸಣ್ಣ ಪರ್ಸ್ ತಗೊಂಡು ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಇಟ್ ಈಸ್ ಓನ್ಲಿ ಅಹಿಂದ ಅನ್ನೋ ಥರ ಆಗಿದೆ. ಈಗ BJP ಅಂದ್ರೆ ಇಟ್ ಇಸ್ ಜನರ ಸ್ಟೇಟ್ಮೆಂಟ್. BJP ಅಂದ್ರೆ ಲಿಂಗಾಯತರು, ಕರೆಕ್ಟ್ ಸರ್. BJP ಅಂದ್ರೆ ಲಿಂಗಾಯತು, ಬ್ರಾಹ್ಮಿನ್ನು, JDS ಅಂದ್ರೆ ಗೌಡ, ಇದು ಕಾಂಗ್ರೆಸ್ ಅಂದ್ರೆ ಅಹಿಂದ ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಮನಸ್ಸಲ್ಲಿ. ಮೇಡಮ್, ನಾವು ಫಿಕ್ಸ್ ಆಗಿಲ್ಲ. ಕಾಂಗ್ರೆಸ್ನವರಿಗೆ ಈ ಭಾರತದ ಕಟ್ಟ ಕಡೆಯ ನಾಗರಿಕ, ಕರ್ನಾಟಕ ರಾಜ್ಯದ ಕಟ್ಟ ಕಡೆ, ಬೀದರ್ ಟು ಚಾಮರಾಜನಗರ ಬದುಕುವಂತ ಸರ್ವಧರ್ಮದ, ಸರ್ವ ಜಾತಿಯ ಎಲ್ಲರೂ ಒಂದೇ ಎಂದು ಭಾವಿಸುತ್ತಾ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಜಾತಿ ಧರ್ಮಗಳು ವೋಟ್ ಹಾಕಿದ್ದಾವೆ. ನಾವು ಯಾರನ್ನು ಹೊರಗಿನವರಾಗೆ ಕಾಣುವಂಥದ್ದಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ಪಕ್ಷದಲ್ಲಿ ನೀವು ಯಾವುದೇ ಸಮುದಾಯ, ಯಾವುದೇ ಜಾತಿ, ಯಾವುದೇ ಧರ್ಮದ, ಅದು ಶಾಸಕ ಟಿಕೆಟ್ ಕೊಡೋದಿರ್ಬೋದು, MP ಟಿಕೆಟ್ ಕೊಡೋದಿರ್ಬೋದು, ಅಥವಾ ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ. ಹಾಗೆ ನಾನು ಕೇಳಬೇಕಂದ್ರೆ ಇವತ್ತು JDS ನಲ್ಲಿ ಅಲ್ಪಸಂಖ್ಯಾತ ಅಂದ್ರೆ ಮುಸಲ್ಮಾನ್ ಕಮ್ಯುನಿಟಿಯ ಎಷ್ಟು ಜನ ಇವತ್ತು MLA ಇದ್ದಾರೆ. ಇವತ್ತು BJP ನಲ್ಲಿ 224 ಕ್ಷೇತ್ರದಲ್ಲಿ ನಾಟ್ ಇವನ್ ಸಿಂಗಲ್ ಮ್ಯಾನ್
ಒಬ್ರಿಗೂ MLA ಟಿಕೆಟ್. ಈವನ್ ಅವ್ರ ಪಕ್ಷದಲ್ಲಿ ಇವತ್ತು 64 ಜನ ಇದಾರಲ್ಲ, ಒಬ್ಬ ಮುಸಲ್ಮಾನ ಇಲ್ಲ, ಒಬ್ಬ ಕ್ರಿಶ್ಚಿಯನ್ MLA ಇಲ್ಲ. ಇವತ್ತು ಕೇಂದ್ರದಲ್ಲೂ ಸಮೇತ ಒಬ್ಬ ಮುಸಲ್ಮಾನ್ ಸಚಿವರು ಇಲ್ಲ. ರೆಕಾರ್ಡ್ ಐ ಆಮ್ ಸೇಯಿಂಗ್. ಅಂದ್ರೆ ಇದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಇದೆಯಲ್ಲ, ಅದು ನಮ್ದಲ್ಲ. ನಮ್ದು ಕಲೆಕ್ಟಿವ್ ಲೀಡರ್ಶಿಪ್. ಅದು ಮತದಾನಕ್ಕೆ ಹೋದ್ರು ನಾವು ಕಲೆಕ್ಟಿವ್ ಆಗಿ ಹೋಗುವಂಥದ್ದು, ಮತಗಳಿಗೆ. ಲೀಡರ್ಶಿಪ್ಗೆ ಹೋದ್ರು ಕಲೆಕ್ಟಿವ್ ಲೀಡರ್ಶಿಪ್ ಮೇಲೆ ನಾವು ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ JDS ಅವರ ವಾದವನ್ನು ನಾನು ತಿರಸ್ಕಾರ ಮಾಡ್ತೀನಿ. ಒಂದು, ಇವತ್ತು DK ಶಿವಕುಮಾರ್ ಅವರ ಪಾರ್ಟಿ ಕಟ್ಟಿರೋದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರ ಉದ್ದೇಶ ಯಾಕೆ ಅನ್ನೋದು ನನಗೆ ಗೊತ್ತಿದೆ ಒಬ್ಬ ವಕ್ತಾರನಾಗಿ. ಹೌದು, DK ಶಿವಕುಮಾರ್ ಅವರು ಪಾರ್ಟಿ ಕಟ್ಟಿದ್ದಾರೆ, NSU ಇಂದ ಬಂದಿದ್ದಾರೆ, ಯೂತ್ ಕಾಂಗ್ರೆಸ್ ಇಂದ ಬಂದಿದ್ದಾರೆ. ಸತತ 40-45 ವರ್ಷದ ಪರಿಶ್ರಮ ಇದೆ. ಅವ್ರು ಇವತ್ತು ಯಾವ್ದಾದ್ರು ಒಂದು ಕ್ಲೈಮ್ ಮಾಡೋದಕ್ಕೋ ಅಥವಾ ಅಭಿಮಾನಿಗಳು ಕ್ಲೈಮ್ ಮಾಡೋದಕ್ಕೋ ಇವೆಲ್ಲ ಹಿನ್ನೆಲೆಗಳು ಇರಬಹುದೇನೋ. ಆದ್ರೆ ಕುಮಾರಸ್ವಾಮಿ ಅವರು ಎಷ್ಟು ದಿನ ಧ್ವಜ ಕಟ್ಟಿದ್ದಾರೆ, ಎಷ್ಟು ದಿನ ಪಕ್ಷಕ್ಕೆ ಜೈಕಾರ ಹಾಕಿದ್ದಾರೆ? 2006 ತನಕ ಸಂಸದರು ಒಂದು ಬಾರಿ ಆಗಿದ್ರಲ್ವಾ, ಅವರ ಕಾಂಟ್ರಿಬ್ಯೂಷನ್. JDS ಆದ್ಮೇಲೆ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್? ಏನಿಲ್ಲ. 2018ಕ್ಕೆ ಬಂದಾಗ ದೇರ್ ಆರ್ ಸೋ ಮೆನಿ ಲೀಡರ್ಸ್. ಇವತ್ತು HK ಕುಮಾರಸ್ವಾಮಿ ಅವರು ಅವ್ರ ಪಕ್ಷದ ಅಧ್ಯಕ್ಷರಾಗಿದ್ರಲ್ವಾ, ದಲಿತ ಸಮುದಾಯ. ಕೃಷ್ಣಪ್ಪನವರು ಯಾದವ ಸಮುದಾಯದವರು ಅವ್ರ ಪಕ್ಷದ ಅಧ್ಯಕ್ಷರಾಗಿದ್ರು. H ವಿಶ್ವನಾಥ್ ಅವರು ಕುರುಬ ಸಮುದಾಯದ ಅವ್ರ ಪಕ್ಷದ ಅಧ್ಯಕ್ಷರಾಗಿದ್ರು. CM ಇಬ್ರಾಹಿಂ ಮುಸ್ಲಿಂ ಸಮುದಾಯದ ಅವರ ಪಕ್ಷದ ಅಧ್ಯಕ್ಷರಾಗಿದ್ರು. ಮೇಡಮ್, ಇವತ್ತು ಆ ಅಧ್ಯಕ್ಷರುಗಳು ಏನಾದ್ರು ಎಷ್ಟು ಜನ ಅವ್ರ ಪಕ್ಷದಲ್ಲಿದ್ದಾರೆ? ನಾ ಹೇಳಿದ ಇಷ್ಟು ಜನ ಅವ್ರ ಪಾರ್ಟಿನಲ್ಲಿ ಇಲ್ಲ. ಅಂದ್ರೆ ನಿಮ್ಮಲ್ಲಿ ಹಾಗಾದ್ರೆ ಕುಮಾರಸ್ವಾಮಿ ಅವರು CM ಆಗಿದ್ದು ಮೊದಲನೇ ಸತಿ ಬಿಜೆಪಿ ಜೊತೆ ಇದ್ದಾರೆ, ಎರಡನೇ ಸತಿ ಪಕ್ಕ. ಒಂದ್ ನಿಮಿಷ ಬಿಡಿ ಸರ್. ಕುಮಾರಸ್ವಾಮಿ ಅವರು ಈಗ MP ಆಗಿರೋದು ಬಿಜೆಪಿ ಜೊತೆ ಇದ್ದಾರೆ. ಇದೇ ಕುಮಾರಸ್ವಾಮಿ ಅವರು ಈಗ ಈ ತರ ನೀವು ಹೇಳಿದ್ರು, ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ HD ಕುಮಾರಸ್ವಾಮಿ ಅಂತ ಕೇಳಿದ್ರಲ್ಲ, ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಸಿದ್ದರಾಮಯ್ಯ ಬೀಯಿಂಗ್ ಅ ಕಾಂಗ್ರೆಸ್ ಮ್ಯಾನ್? ಪಕ್ಷಕ್ಕಾಗಿ ಅವ್ರ ಪಾತ್ರ ಇವ್ರು ಹೇಳ್ದಂಗೆ ರಾಜ್ಯಾಧ್ಯಕ್ಷರಾಗ್ಲಿ ರಾಷ್ಟ್ರಾಧ್ಯಕ್ಷರಾಗ್ಲಿ ಕಾಂಗ್ರೆಸ್ ಅನ್ನ ಕಟ್ಟುವ ನಿಟ್ಟಿನಲ್ಲಿ ಶ್ರಮ ಹಾಕ್ಲಿ. ಮೇಡಮ್, ಇವತ್ತು ಅಲ್ಲ ಸರ್, ನಾನು ನಿಮ್ಮ ಪಾರ್ಟಿ ಬಗ್ಗೆ DK ಶಿವಕುಮಾರ್ ಬಗ್ಗೆ ಮಾತಾಡಿ, ನಿಮ್ಮ ಅಧಿಕಾರ ಹಸ್ತಾಂತರ ಮಾತಾಡಿದ್ರೆ ನೀವು ನಮ್ಮ ಮುಖ್ಯಮಂತ್ರಿ ಹೆಂಗಾದ್ರು ಅಂತ ಮಾತಾಡ್ತಾ ಇದ್ರಲ್ಲ, ಇದು ವಿಪರ್ಯಾಸ ಅಲ್ವಾ? ಅಷ್ಟು ಅಲ್ಲ, ನೀವು ಮಾಡಿ ಸರ್. ಈಗ ಆಯ್ತಾ, ಒಂದು ನಿಮಿಷ ಆಯ್ತು ನೋಡಿ, ಚರ್ಚೆ ಬೇರೆ ಕಡೆ ಹೋಗುತ್ತೆ ಪ್ಲೀಸ್. ಇವತ್ತು ಡಿಬೇಟಿಗೆ ಬನ್ನಿ ನೀವು. ಮೇಡಮ್, ನಿಮ್ಮ ಪ್ರಶ್ನೆ ಮರ್ತೋಯ್ತು ಇವ್ರ ಮಧ್ಯೆ ಬಂದು. ಅದು ನಾನು ಬ್ರೇಕ್ ಆದ್ಮೇಲೆ ಕೇಳ್ತೀನಿ. ಸೊ ಈಗ ಕಾಂಗ್ರೆಸ್ ವಕ್ತಾರಾಗಿರುವಂತಹ ದರ್ಶನ್ ಅವರು ಅವರ ಕಾಂಗ್ರೆಸ್ನ ಸದ್ಯದ ಸಮಸ್ಯೆ ಬಗ್ಗೆ ಉಲ್ಲೇಖ ಮಾಡ್ತಾ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ HD ಕುಮಾರಸ್ವಾಮಿ ಅಂದಾಗ ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳಿದ್ರು. ಆಗ ಸಹಜವಾಗಿ ಪ್ರಶ್ನೆ ಬೇರೆ ರೀತಿಯಲ್ಲಿ ಬರುತ್ತೆ. ಈಗ HD ಕುಮಾರಸ್ವಾಮಿ ಅವರು CM ಆಗಿರೋದು BJP ಜೊತೆ ಇದ್ದಾಗ, MP ಆಗಿರೋದು BJP ಜೊತೆ ಇದೆ. ಮಧ್ಯದ ಕಾಂಗ್ರೆಸ್ಸು, ಅಲ್ಲಿನ ಆಡಳಿತ, ಅದು ನಿಮಗೆ ಗೊತ್ತಿದೆ, ಅದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹೀಗೆ ಕಾಂಗ್ರೆಸ್ಸಿನ ಕೆಲವರಿಗೆ ಸಿದ್ದರಾಮಯ್ಯನವ್ರ ಕಾಂಟ್ರಿಬ್ಯೂಷನ್ ಏನು ಕಾಂಗ್ರೆಸ್ಗೆ ಅಂತ ಬರುತ್ತಲ್ಲ ಪ್ರಶ್ನೆ, ಅದಕ್ಕೆ ಉತ್ತರ ತಗೊಳ್ಳೋಣ. ಸಹಜವಾಗಿ ಕಾಂಟ್ರಿಬ್ಯೂಷನ್ ವಿಚಾರಗಳು ಬಂದಾಗ ಯಾರ್ಯಾರ ಕಾಂಟ್ರಿಬ್ಯೂಷನ್ ಹೆಂಗೆ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಮೂಡುವಂಥ ಪ್ರಶ್ನೆ. ನೀವಾಗಲೇ ದರ್ಶನ್ ಅವರೇ HD ಕುಮಾರಸ್ವಾಮಿ ಅವ್ರ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳಿದ್ರಿ, ಆವಾಗ ನಿಮ್ಮ ಹತ್ರನೇ ಬೆರಳು ಬರೋದು ಪ್ರಶ್ನೆ ಮಾಡಬೇಕು ಅಂತೇಳಿ. ಸಿದ್ದರಾಮಯ್ಯವ್ರ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ಗೆ ಏನು? ಈಗ DK ಶಿವಕುಮಾರ್ 40-45 ವರ್ಷದಿಂದ ಬಾವುಟ ಕಟ್ಟಿ ಕಸ ಗುಡಿಸಿ ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರು ವಲಸಿಗರು ಅಂತ ಕರೆಸ್ಕೊಂತಾರೆ. ಹಾಗಾಗಿ ಅವ್ರ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ಸಿಗೆ ಏನು ಅನ್ನೋ ಪ್ರಶ್ನೆ ಬರಲ್ವಾ? ಕಾಂಗ್ರೆಸ್ಸಿಗನಾಗಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಯಾವತ್ತೂ ವಲಸಿಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೆಣ್ಣನ್ನ ಒಂದು ಮನೆಗೆ ಕೊಟ್ಟ ತಕ್ಷಣ ಆ ಮನೆಯ ಮಗಳಾಗ್ತಾಳೆ ಹೊರತು ನೀನು ಆ ಮನೆ ತವ್ರ ಮನೆ ಅನ್ನೋ ತವ್ರ ಮನೆ ಆಗಿರ್ತದೆ, ಗಂಡನ ಮನೆ ಅನ್ನೋಂಥದ್ದು ಶಾಶ್ವತ ಗಂಡನ ಮನೆ ಆಗಿರ್ತದೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥವಾಗಿ 2008ರಿಂದ 2013 ತನಕ ಮೂರು ಮುಖ್ಯಮಂತ್ರಿಗಳು ಇಳಿದೋದ್ರಲ್ಲ, ಅದು ಹೋರಾಟ ಅನ್ನೋದು ನಾವು ಮರಿಬಾರ್ದು. ಕಾಂಗ್ರೆಸ್ಸಿಗರಾಗಿ ನಮ್ಮ ಕಾಂಗ್ರೆಸ್ಸಿನ ಹೆಮ್ಮೆಯ ನಾಯಕರು ಸಿದ್ದರಾಮಯ್ಯ ಸಾಹೇಬರು. ಜೊತೆಗೆ ಮೇಡಮ್, ಬಳ್ಳಾರಿ ಪಾದಯಾತ್ರೆಯನ್ನ ಅವ್ರ ನೇತೃತ್ವದಲ್ಲಿ ಮಾಡಿ ಒಂದು ಯಾವ್ಯಾವ ರೀತಿ ಎಷ್ಟು ಜನ ಜೈಲಿಗೆ ಹೋದ್ರು ಅನ್ನುವಂಥದ್ದು ವಾಸ್ತವಾಂಶ. ತದನಂತರ ಮುಖ್ಯಮಂತ್ರಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಯಾರಿಗೆ ಆಯ್ತು, ಸಿದ್ದರಾಮಯ್ಯನವರು ಅವ್ರು ಮನೆ ಮಾಡಿಲ್ಲಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೋಸ್ಕರ, ಕಾಂಗ್ರೆಸ್ಸಿಗೋಸ್ಕರ, ಕರ್ನಾಟಕ ರಾಜ್ಯಕ್ಕೋಸ್ಕರ ಅವ್ರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರಲ್ವಾ. ತದನಂತರನೂ ಸಮೇತ DK ಶಿವಕುಮಾರ್ ಅವರು ಯಾವಾಗ KPCC ಅಧ್ಯಕ್ಷರಾಗ್ತಾರೆ ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ. ಯಾವ ವಿಚಾರದಲ್ಲಿ ಮೇಡಮ್? ಮೇಕೆದಾಟು ಆಗಲಿ, ಭಾರತ್ ಜೋಡೋ ಆಗಲಿ, ಕೋವಿಡ್ ಸಮಯ ಆಗಲಿ. ಅದೇ ತರ DK ಶಿವಕುಮಾರ್ ಅವರು ಅವ್ರ ಮೇಲೆ ಮೂಢ ಹೇರಿಕೆ ಮಾಡುವಾಗ ಮೈಸೂರಿನಲ್ಲಿ ನಿಂತು ಹೇಳ್ತಾರೆ, ನಾನು ಸಿದ್ದರಾಮಯ್ಯನವರಿಗೆ ಬಂಡೆ ಆಗಿ ನಿಲ್ತೀನಿ ಅಂತೇಳಿ. ಅವತ್ತು ಬಂಡೆಯಾಗಿ ನಿಂತಿದ್ದಾರೆ, ಇವತ್ತು ಬಂಡೆಯಾಗಿ ನಿಲ್ತಾರೆ. ಈ ಸರ್ಕಾರ ಇಬ್ಬರು ಜೋಡೆತ್ತುಗಳ ಮೂಲಕ ಸುಭದ್ರವಾಗಿ ರಾಜಕೀಯ ಏಳಿಗೆಗೆ ಸಿದ್ದರಾಮಯ್ಯನವರು ಹಂಗೆ ನಿಂತ್ಕೊಂಡಿದ್ದಾರೆ. 100ಕ್ಕೆ 100
ಅವರು ಮೇಡಮ್ ಒಂದು ಇವತ್ತಿನವರೆಗೂ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರೆ ಹೊರತು ಸಿದ್ದರಾಮಯ್ಯ ಅವರು ಎಂದೂ ಆ ಥರ ಹೇಳಿಕೆ ಕೊಟ್ಟಿಲ್ಲ. ಇಲ್ಲ ಮೇಡಮ್, ಈಗ ಮುಖ್ಯಮಂತ್ರಿಗಳು ಅವರ ಸ್ಥಾನ, ಇವರು ಕೆಪಿಸಿಸಿ ಅಧ್ಯಕ್ಷರು ಅವರ ಸ್ಥಾನ, ಎಲ್ಲದನ್ನು ನಾವು ಒಂದು ಪಕ್ಷ ಸಂಘಟನೆ ಸರ್ಕಾರ, ಒಂದು ಮುಖ್ಯಮಂತ್ರಿ ಸ್ಥಾನ, ಪ್ರತಿಯೊಂದನ್ನು ಜೊತೆಗೆ ತಾಂಡು ಹೋಗೋದು ಯಶಸ್ಸು. ಅದೇ ಹೇಳಿದ್ರಲ್ಲ, ವಿಶ್ರಾಂತಿ ಇಲ್ಲದೆ ಡಿ ಕೆ ಸುರೇಶ್ ಅವರು ಏನ್ ಪೋಸ್ಟ್ ಹಾಕಿದ್ದಾರೆ, ವಿಶ್ರಾಂತಿ ಇಲ್ಲದೆ ವಿರಮಿಸದೆ ಒಂದು ಉತ್ತಮ ಸರ್ಕಾರ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಜೋಡಿ ತಿಂತರ ಕೆಲಸ ಮಾಡ್ತಾ ಇದ್ದಾರೆ. ಲೋಹಿತ್ ಅವರೇ, ಬಿಸಿ ತುಪ್ಪ ಆಗಿದೆ ಸಿಚುವೇಶನ್. ನಾವು ಹೈಕಮಾಂಡ್ಗೆ ಅಂತ ಹೈಕಮಾಂಡ್ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತಾ ಇದ್ದೀವಿ. ಈ ಬಿಸಿ ತುಪ್ಪ ಡಿ ಕೆ ಶಿವಕುಮಾರ್ ಅವ್ರ ಬಾಯಲ್ಲೂ ಇದೆ ಅಂಥೇಳಿ ನನಗೆ ಈ ಸ್ಥಾನ ಬೇಕು ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಅಥವಾ ಪಕ್ಷದ ವಿರುದ್ಧವೂ ಮಾತಾಡೋಕ್ಕಾಗ್ತಾ ಇಲ್ಲ, ಒಂಥರ ಅಡಕತ್ರಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರ ಅಂತ. ಆಮೇಲೆ ಇಂಥದ್ದೇನೋರು ದೊಡ್ಡ ಮೀಟಿಂಗ್ ಆದಾಗ ಅದೇನೋ ಬ್ರೇಕ್ಫಾಸ್ಟು ಲಂಚು ಅಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಆಗಾಗ ಭೇಟಿ ಆಗ್ತಾರಲ್ಲ, ಭೇಟಿ ಆದಾಗೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಾಯಿಂದನೇ ಹೇಳಿಸ್ಬಿಡುತ್ತೆ ಈ ಹೈಕಮಾಂಡು ಮತ್ತು ಸಿದ್ದರಾಮಯ್ಯನವರು ಅನ್ನೋ ವಾತಾವರಣ. ಎವ್ರಿಥಿಂಗ್ ಇಸ್ ಫೈನ್, ನಾವು ಸಹೋದರರಿದ್ದಂಗೆ, ಹಿಂದೆನೂ ಗೊಂದಲ ಇಲ್ಲ, ಈಗಲೂ ಇಲ್ಲ, ಮುಂದೆನೂ ಇರಲ್ಲ ಅಂತ ಪಾಪ ಡಿ ಕೆ ಶಿವಕುಮಾರ್ ಅವರೇ ಹೇಳೋ ಅಂಥ ಪರಿಸ್ಥಿತಿ. ಸಂಪೂರ್ಣವಾಗಿ ಇವನ್ ಹೈಕಮಾಂಡ್ ಭಾರಿ ದುರ್ಬಲವಾಗಿದೆ. ಇಲ್ಲ ಅಂತಂದರೆ ಅವರು ಅಚಲವಾದಂಥ ನಿರ್ಧಾರ ತಗೊಳ್ತಾ ಇದ್ರು. ಅಲ್ಲಿ ಒಂದು ಚರ್ಚೆ ಆಗಿರೋದಂತೂ ಸತ್ಯ, 2.5 ವರ್ಷನೋ ಇನ್ನೊಂದು ಒಟ್ಟಲ್ಲಿ ಒಂದು ಒಪ್ಪಂದ ಆಗಿದೆ. ಅದನ್ನು ಬಹಿರಂಗವಾಗಿ ಅವ್ರಿಗೆ ಗೊತ್ತಿದ್ರು ಸಹ ಹೇಳ್ದಿಲ್ದಿರೋ ಅಂಥ ಪರಿಸ್ಥಿತಿಗೆ ಹೈಕಮಾಂಡು ಅಡ್ಕತ್ರಲ್ಲಿ ಸಿಗಾಕೊಂಡಿದೆ. ಯಾಕೆ ಅಂತಂದರೆ ವಾಸ್ತವಾಂಶ ನೋಡಿದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಒಂದು ಮಾಸ್ ಲೀಡರ್. ಇವತ್ತು ಯಡಿಯೂರಪ್ಪ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರು, ದೇವೇಗೌಡರಾಗಿರ್ಬೋದು, ಈ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಭಾರಿ ದೊಡ್ಡ ಮಾಸ್ ಲೀಡರ್ಸ್. ಅವ್ರನ್ನ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ಬಿಹಾರ ಚುನಾವಣೆ ಆದಮೇಲೆ ಮತ್ತೆ ಒಂದು ಬೇರೆ ರೀತಿಯಲ್ಲಿ ರಾಜಕೀಯವಾದಂಥ ವ್ಯವಸ್ಥೆ ಇಲ್ಲಿ ಆಗಿದೆ. ಸೊ ಈ ದೃಷ್ಟಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಮುಟ್ಟಿದ್ರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಬೇರೆ ರೀತಿಯಲ್ಲಿ ಬೆಳವಣಿಗೆಗಳಾಗುತ್ತೆ. ದಲಿತ CM ಮುನ್ನೆಲೆಗೆ ಬರುತ್ತೆ, ಅಹಿಂದ ಟ್ರಂಪ್ ಕಾರ್ಡ್ ಮುಂದೆ ಬರುತ್ತೆ. ಆಮೇಲೆ ಇವತ್ತು ಅತಿ ಹೆಚ್ಚಾಗಿ ಶಾಸಕರು 130ರಲ್ಲಿ ಬಹುತೇಕ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ರೀತಿ ಒಂದು ಬೆಂಬಲ ಇದೆ. ಹಾಗಾದ್ರೆ ಇಲ್ಲಿ ಶಾಸಕರ ಬೆಂಬಲ ಅದೇ ಅಂತಿಮ ಆಗುತ್ತಾ, ಹೈಕಮಾಂಡ್ ತೀರ್ಮಾನ ಅಂತಿಮ ಆಗುತ್ತಾ ಅಂತ ಅನ್ಸುತ್ತೆ? ಒಂದು ಪ್ರಕ್ರಿಯೆ ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು CLP ಅಂತ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆ ಲೆಕ್ಕದಲ್ಲಿ CLP ಲೆಕ್ಕದಲ್ಲಿ ಶಾಸಕರು ಅತಿ ಹೆಚ್ಚು ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಇದೆ. ಜನವರಿಲಿ ಇದು ಕ್ಲಾರಿಟಿ ಸೊ ಕೊಡ್ತಾರೆ. ಒಂದು ಇದು ಇವ್ರಿಗೆ ಗೊತ್ತಿದೆ, ಯಾರಿಗೆ ಡಿ ಕೆ ಶಿವಕುಮಾರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಶಾಸಕರ ಬೆಂಬಲ ಇಲ್ಲ. ಅವ್ರು ಏನಿದ್ರು ಹೈಕಮಾಂಡ್ ಅವರು ದೇವ್ರ ರೀತಿಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕ್ ಗಾಂಧಿ ನಂಬ್ಕೊಂಡಿದ್ದಾರೆ, ಖರ್ಗೆ ನಂಬ್ಕೊಂಡಿದ್ದಾರೆ, ಅವ್ರು ಏನೋ ಮಾಡ್ತಾರೆ ಅಂತಂದರೆ. ಬಟ್ ಅವ್ರು ಹೈಕಮಾಂಡ್ ಅವ್ರಿಗೆ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಗೊತ್ತಿದೆ, ಹಂಗಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಮುಂದೆ ಭಾರಿ ಚಾಲೆಂಜಸ್ ಇದೆ. ಅಂದರೆ ಈ ಲೆಕ್ಕಕ್ಕೆ ಅವ್ರಿಗೆ ಇವರಿಗೂ ಏನೋ ಲೈಕ್ ಈಗ ಅವರು ತರೋಂಥದ್ದು ಸಚಿವ ಸಂಪುಟದ ಪುನರ್ರಚನೆ ಇದೆ. 2.5 ವರ್ಷ ಆಯಿತು, ಬದಲಾವಣೆ ಮಾಡಬೇಕು, ಅದನ್ನು ಮೊದಲು ಫಸ್ಟ್ ಮಾಡೋಣ ಅಂತ ಹೇಳ್ತಾರೆ. ಅವಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರಿಗೆ ಬೇಕಾದಂಥ ಶಾಸಕರಿಗೆ ಹೆಚ್ಚಿನ ರೀತಿ ಒಂದು ಬೆಂಬಲ ಸೂಚಿಸಿ ಇವರು ಇನ್ನೂ ಗಟ್ಟಿ ಆಗ್ಬೋದು. ಅದಾದಮೇಲೆ ಬಡ್ಜೆಟ್ ಬರುತ್ತೆ. ಅದಾದಮೇಲೆ ಡಿ ಕೆ ಶಿವಕುಮಾರ್ನ KPCC ಪ್ರೆಸಿಡೆಂಟ್ ಆಗಿ ತೆಗಿಬೇಕು ಅನ್ನೋದು ಒಂದು ಕೂಗು ಎದ್ದಿದೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಬಂದಿದೆ, ಈಶ್ವರ್ ಖಂಡ್ರೆ ಅವ್ರ ಹೆಸರು ಬಂದಿದೆ. ಡಿ ಕೆ ಶಿವಕುಮಾರ್ ಯಾಕೆ ಮುಂದುವರಿಬೇಕು ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು KPCC ಪ್ರೆಸಿಡೆಂಟ್ ಮುಂದೆ ಡೌನ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಅವ್ರ ಸ್ಟ್ರೆಂತ್ ಇನ್ನೂ ಕಡಿಮೆ ಆಗ್ತಾನೆ ಹೋಗುತ್ತೆ. ದಿನ ಮಾನಸಿಕವಾಗಿ ಕುಗ್ತಾ ಇರೋದು ಯಾರಿಗೆ? ಡಿ ಕೆ ಶಿವಕುಮಾರ್ ಒತ್ತಡಕ್ಕೆ ಈಡಾಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತುಂಬ ಸಮಸ್ಯೆಗೆ ಆಗುತ್ತೆ. ಆಮೇಲೆ ಆಗಲೇ ಹೇಳ್ತಿದ್ರಲ್ಲ ಭಾರಿ ದೊಡ್ಡ ಬಹುಮತ ಅಂತ ಹೇಳಿ 136. ಅವರಿಗೂ ಕಾಂಗ್ರೆಸ್ಗೂ ಮತ್ತು BJPಗೆ ಕಳೆದ ಬಾರಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ದೊಡ್ಡ ಬಹುಮತದ ಡಿಫ್ರೆನ್ಸ್ ಏನಿಲ್ಲ, 1.25% ಅಷ್ಟೇ ಇರೋದು. ನಮಗೆ 36 ಚಿಲ್ಲರೆ, ಇವರಿಗೆ 37 ಚಿಲ್ಲರೆ ಒಂದು. ಆಮೇಲೆ ನಿನ್ನೆನೂ ಸಹ KN ರಾಜಣ್ಣ ಅವರು ಸಹ ಹೇಳಿದ್ದಾರೆ, ಏನು ಇವರು ಈ ರೀತಿ ಹಗ್ಗ ಜಗ್ಗಾಟ ಕಚ್ಚಾಟದಿಂದ ಹೋಗಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಆಡಳಿತದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತದೆ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ. ಸೊ ಇದೆಲ್ಲ ಪರಿಗಣಿಸಿದ್ರೆ ತದನಂತರ ನೀವೇನು ಏಪ್ರಿಲ್ ಮೇಲೆ ಬಡ್ಜೆಟ್ ಆದಮೇಲೆ ಆದರೂ ಚೇಂಜ್ ಆಗ್ಬೋದು ಅನ್ನೋದಾದರೆ ನೆಕ್ಸ್ಟು GBA ಚುನಾವಣೆ ಇದೆ, ಆವಾಗ ಗ್ರೇಟರ್ ಬೆಂಗಳೂರು, ZP, TP, ಆಮೇಲೆ ಗ್ರಾಮ ಪಂಚಾಯತಿ, ಆಮೇಲೆ MLC ಚುನಾವಣೆ ಎಲ್ಲ ಇದೆ. ಆಮೇಲೆ ಇವರು ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ಏನಂತ, ನಾನು ಯಾವುದೇ ರೀತಿ ಪ್ರೆಸಿಡೆಂಟ್ ಹೈಕಮಾಂಡ್ ಅವರು ನಿರ್ಧಾರ ತಗೊಳ್ಳೋದಕ್ಕೆ. ಬಟ್ ಇವರು ಮೊದಲ ಬಾರಿ ಗೆದ್ದಂಥ ಶಾಸಕರೆಲ್ಲ ಇವ್ರಿಗೆ ಗೊತ್ತಿಲ್ಲದಲ್ಲಿ ಇವರಿಗೆ ಹೇಳಿಕೆ ಅಥವಾ ಇವರು ಅನುಮತಿ ಇಲ್ಲದಲ್ಲೇ ದೆಹಲಿ ತನಕ ಹೋಗ್ಬಿಟ್ಟು ಲಾಬಿ ಮಾಡ್ತಾರಾ? ಹೈಕಮಾಂಡಿಗೆ ಒತ್ತಡ ಏರ್ಬಿಟ್ಟು ಡಿ ಕೆ ಶಿವಕುಮಾರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ. ಡಿ ಕೆ ಶಿವಕುಮಾರಿಗೆ ಮಾಡಿ ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಮುಂದೆ ಅನ್ನೋ ಲೆಕ್ಕಕ್ಕೆ ಯಾವುದೇ ಆದಂಥ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇರ್ತಾರೆ. ನಿಲ್ಲಿಸಿದ್ರೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ, ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟರೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ
ಕಾಂಗ್ರೆಸ್ ಕತೆ ಏನು ಅನ್ನೋ ಪ್ರಶ್ನೆ ಬರಲ್ವಾ? ಡೆಫಿನೆಟ್ಲಿ ತುಂಬಾ ಸಮಸ್ಯೆ ಇದೆ, ಇದನ್ನ ಅಷ್ಟು ಸುಲಭ ಅಲ್ಲ ಇದು. ಬಿಡ್ಸೋ ಗಂಟೆ ತುಂಬಾ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಈಗ ಏನಾದರೂ ಬೈ ಮಿಸ್ ಆಗಿ ಫ್ಲೂಕಲ್ಲಿ ಏನಾದ್ರೂ ಡಿ ಕೆ ಶಿವಕುಮಾರ್ಗೆ ಏನಾದರೂ ಘೋಷಣೆ ಮಾಡಿದ್ರೆ ನನ್ನ ಪ್ರಭಾವ ಅಥವಾ ನನ್ನ ಸ್ಟ್ರೆಂತ್ನ ತೋರಿಸ್ಬೇಕು ಅಂತೇಳಿ ಈಗ ಅಹಿಂದ ಸಮಾವೇಶಕ್ಕೆ ಕೊಟ್ಟಿದ್ದಾರೆ. ಅದನ್ನು ಅಷ್ಟೇ ನಮ್ಮ ಉಮೇಶ್ ಗೌಡರು ಹೇಳಿದ್ರು, ಡಿ ಕೆ ಸಿದ್ದರಾಮಯ್ಯ ಅವರು ಅವಕಾಶವಾದಿ, ಅವ್ರು ಏನಿದ್ರು ಒಂದು ಅಧಿಕಾರನ. ಯಾಕೆ ನೀವು ಹಿಂಗೆ ಯೋಚನೆ ಮಾಡ್ತೀರಿ ಜೆನ್ಯೂನ್ ಆಗಿ? ಹಾಂ, ಅವತ್ತೊಂದು ದಿವಸ ಒಪ್ಪಂದ ಆಗಿತ್ತು, ನಾವು ನುಡಿದಂತೆ ನಡೆಯೋರು. ಹೌದು, ನಮ್ಮ ರಾಜಕೀಯ ಹಿನ್ನೆಲೆ ಅನ್ನೋದು ಹಿಂಗಿದೆ. ಮತ್ತು ರೀಸೆಂಟಾಗಿ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಸಂಧ್ಯಾಕಾಲದಲ್ಲಿದ್ದಾರೆ, ನಮ್ಮ ತಂದೆಯವರು ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿರೋದ್ರಿಂದಾಗಿ ಒಂದೊಳ್ಳೆ ಎಕ್ಸಿಟ್ ತಗೊಳ್ಳೋದಕ್ಕೆ ಅಧಿಕೃತವಾಗಿ ಎಲ್ಲರ ಸಮ್ಮುಖದಲ್ಲಿ ಅಧಿಕಾರ ಹಸ್ತಾಂತರನೂ ಆಗ್ಬೋದಲ್ಲ? ವೈ ನೆಗೆಟಿವ್? ಅವರು ಜಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ ಡೆಫಿನೆಟ್ಲಿ ಮೇಡಮ್ ಈಗ ಸಿದ್ದರಾಮಯ್ಯ ಅವರು ಇದು ಸಂಧ್ಯಾಕಾಲನೇ, ಇದು ಲಾಸ್ಟ್ ಟರ್ಮ್ ಅವ್ರು ನನಗೆ ನಾವೆಲ್ಲ ಅರ್ಥ ಮಾಡ್ಕೊಳಂಗೆ. ನೆಕ್ಸ್ಟ್ 2020 ಅವ್ರ ನೇತೃತ್ವ ಆಗುತ್ತೋ ಅಥವಾ ಇನ್ನೊಬ್ರದ್ದು ಗೊತ್ತಿಲ್ಲ. ಕೊಟ್ಟಿರೋಂಥ ಅಧಿಕಾರ ಸಂಪೂರ್ಣವಾಗಿ ಪೂರ್ಣಾವಧಿ CM ನಾನೇ ಅಂತೇಳಿ ಹಲವಾರು ಬಾರಿ ಹೇಳಿದ್ದಾರೆ. ಮತ್ತೆ ಅಹಿಂದ ಇದೆಯಲ್ಲ ಮೇಡಮ್, ಅದನ್ನು ಅಷ್ಟೇ ಅವ್ರು ಹೈಜಾಕ್ ಮಾಡಿದ್ದು. ಅಹಿಂದ ಕಡ್ದವರು ಇವ್ರು ಸದನದಲ್ಲೇ ಹೇಳ್ಕೊಂಡಿದ್ದಾರೆ, ಡಾಕ್ಟರ್ CS ದ್ವಾರಕನಾಥ್ ಅಂತ ಹೇಳಿ, ಮತ್ತೆ RL ಜಾಲಪ್ಪ ಅವ್ರು ಕಟ್ಟಿದ್ದು. ಅವ್ರು ಕಟ್ಟದ ಸಂಘಟನೆಗೆ ಬಂದ್ಬಿಟ್ಟು ಇವ್ರು ಹೈಜಾಕ್ ಮಾಡಿ RL ಜಾಲಪ್ಪ ಅವರಿಗೂ ಅವಕಾಶ ಸಿಗಲಿಲ್ಲ. ಇವತ್ತು ದ್ವಾರಕನಾಥ್ ಅವರು ಪಾಪ ಅವರು ಅಹಿಂದ ಕಟ್ಟಿ ಕಾನ್ಸೆಪ್ಟ್ ಇದೆ JDS ಇಂದ ಸರ್. ಅಲ್ಲ ಇರ್ಲಿ, ಅಹಿಂದ ಸಭೆ ಮಾಡಬೇಡಿ ಅಂತ ಹೇಳಿ ದೇವೇಗೌಡರು ಅವರಿಗೆ ಮನವರಿಕೆ ಮಾಡಿದ್ರು. ಕಾನ್ಸೆಪ್ಟ್ ಇದೆಯಲ್ಲ 2005ರಲ್ಲಿ ಅವ್ರು ಸಿಡಿದು ಹೋದ್ರು. ಅಲ್ಲ ಸರಿ ಇದೆ, ಚಟುವಟಿಕೆ ಮಾಡಬೇಡಿ ಅಹಿಂದ ಅಂತ ಏನಿದೆಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತ ಇದೆಯಲ್ಲ ಸರ್, ಏನೇ ಬಂದ್ರು ನೀವೇನೇ ಯೋಜನೆ ತಂದ್ರು ಅದನ್ನ ಅನುಷ್ಠಾನಕ್ಕೆ ಚೆನ್ನಾಗಿ ತರಬೇಕು ಸರ್. ಪಂಚರತ್ನ ಬಹಳ ಚೆನ್ನಾಗಿತ್ತು, ಆಯ್ತಾ? ಹಂಗೇನೆ ನೀವು ಅಹಿಂದ ತಂದ್ರು ನೀವು ಸೀಮಿತ ಲೋಕದೊಳಗಿರೋದ್ರಿಂದ ಇದಾಗುತ್ತೆ. ಇಲ್ಲಿ ಒಂದು ನಿಮಿಷ ಲೋಹಿತ್ ಅವರೇ, ಶಶಿಕಾಂತ್ ಸರ್, ಸಿದ್ದರಾಮಯ್ಯನವರೇ ಮುಂದುವರಿಯೋದಕ್ಕೆ ಹಲವಾರು ಕಾರಣಗಳಿದ್ದಾವೆ, ನೆಪಗಳು ಅಂತ ನಾನು ಇದನ್ನು ಕರಿತೀನಿ. ಈಗ ನೋಡಿ, ಅಧಿವೇಶನ ಅನ್ನೋ ನೆಪ ಸಿಕ್ತು, ನೆಕ್ಸ್ಟ್ ಬಜೆಟ್ ಅನ್ನೋ ನೆಪ ಸಿಗುತ್ತೆ, ಆಮೇಲೆ ಅದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡಿದ್ರಲ್ಲ, ಅದನ್ನೆಲ್ಲ ಇತ್ಯರ್ಥ ಮಾಡಬೇಕು ಅಂದ್ರೆ ಅದು ಅಷ್ಟು ಸುಲಭದಲ್ಲ, ಅದೊಂದು ದೊಡ್ಡ ಕಗ್ಗಂಟೆ, ಅದಕ್ಕೆ ಸಿದ್ದರಾಮಯ್ಯನವರೇ ಬೇಕಾಗುತ್ತೆ. ಸೊ ಹಾಗಾಗಿ ಇದು ಒಂಚೂರು ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ, ಜನವರಿಗೆಲ್ಲ ಇತ್ಯರ್ಥ ಆಗಲ್ಲ. ಕೊನೆಯವರೆಗೂ ಇನ್ನೇನು ಚುನಾವಣೆ 1 ವರ್ಷ ಇದೆ ಅನ್ನೋವರೆಗೂ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ. ಇನ್ನೊಂದು ವರ್ಷ ಬಿಡ್ರಿ, ಇನ್ನೊಂದು ವರ್ಷ ಇದೆ, ನೀವು ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ನೆಕ್ಸ್ಟ್ DKC ಅವರೇ ಮುಖ್ಯಮಂತ್ರಿ ಅಂತ ಹೇಳ್ತೀನಿ. ಕೇಳಿ, ಯಾರು ಶಾಸಕರು ದಂಗೆ ಹೇಳೋದಿಲ್ಲ, ನೋಡ್ತಾ ಇರಿ ಹೇಳ್ತೀನಿ. ಆ ಥರ ಆಗಿದೆ, ಅದು ಬಿಜೆಪಿ ಸಂಸ್ಕೃತಿ ಇರ್ಬೋದೇನಪ್ಪ. ಬಿಜೆಪಿ ಸರ್ ಈಶ್ವರಪ್ಪ ಏನ್ ಮಾಡಿದ್ರು ಸರ್? ನಾನು ಹೇಳೋದನ್ನ ಮುಗಿಸ್ಬಿಡಿ, ಆಮೇಲೆ ನೀವು ಮಾತಾಡಿ ಸರ್. ಇರ್ಲಿ ಹೇಳ್ತೀನಿ, ಆಯ್ತಾ? ಆ ಥರ ಅಲ್ಲ ಇಲ್ಲಿ ಬೇಕಾಗಿರೋದು ಸರ್. ಹೈಕಮಾಂಡ್ಗೆ ಈಗಾಗಲೇ ಸಮಸ್ಯೆ ಅಂದ್ರೆ ದುರ್ಬಲ ಅಂತ ಹೇಳ್ತಾ ಇದ್ದೀರಲ್ವಾ? ದುರ್ಬಲ ಅಲ್ಲ, ಅದು ಸ್ಟ್ರಾಟಜಿ ಮಾಡ್ತಾ ಇದೆ. ಯಾಕೆ ಇರೋದೇ 3 ರಾಜ್ಯ, ಅದರಲ್ಲಿ ಇನ್ನೊಂದು ರಾಜ್ಯವನ್ನು ಕಳ್ಕೊಳ್ಳೋಕೆ ಯಾವ ಹೈಕಮಾಂಡ್ಗೂ ಇಷ್ಟ ಆಗೋದಿಲ್ಲ. ಮೀನಿಂಗ್ ಏನು ಸರ್? DK ಶಿವಕುಮಾರ್ ಅವ್ರ ಸ್ಥಾನದಲ್ಲಿ ಕೂತ್ರೆ ಕಳ್ಕೊಂಡ್ಬಿಡೋದು ಅಂತನಾ? DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಮಾಡಿದ್ರೆ ಅಹಿಂದ ದೂರ ಆಗ್ಬೋದು, ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಇವ್ರನ್ನೇ ಮುಂದೆ ಮಾಡಿದ್ರೆ ಇಲ್ಲ, ಯಾರಿಗೆ ಒಂದು ನಿಮಿಷ, ಆಕಸ್ಮಿಕವಾಗಿ ಯಾರನ್ನೇ ಮಾಡಿದ್ರು ಈಗ ಸದ್ಯಕ್ಕೆ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೋದಾ? ಸುಮ್ಮನೆ ಯಾಕೆ ಇರುವೆ ಬಿಟ್ಕೊಳ್ಳೋದು ಸುಮ್ಮನೆ ಇಲ್ದೇನೆ? ಆಯ್ತು, ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಇರುತ್ತೆ. ಯಾಕೆ ಸುಮ್ಮನೆ ಬಿಟ್ಕೊಡೋದಿಲ್ಲ, ಸುಮ್ಮನೆ ಯಾರೋ ಮಾಡೋದಿಲ್ಲ. ಬ್ರೇಕ್ ಮಾಡ್ಬಿಟ್ರೆ ಒಪ್ಪಂದ ಅಂತ ಇವತ್ತರೆಗೂ ಅಧಿಕೃತವಾಗಿ ಯಾವ ಹೈಕಮಾಂಡ್ ಅವರು ಒಬ್ರು ಬಾಯ್ ಬಿಟ್ಟಿಲ್ಲ ಮೇಡಮ್. ಅದಕ್ಕೊಂದು ಎಕ್ಸಾಂಪಲ್ ಹೇಳ ಸರ್. ಎಲ್ಲರೂ ನಾವು ಯಾವ್ದಾರು ಒಂದು ಏನೋ ಒಂದು ಬರ್ಡೇ ಅಂದ್ರೂ ವರ್ಷಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಸರ್. ಇವ್ರಿಗೆ 2.5 ವರ್ಷಕ್ಕೊಂದು ಸೆಲೆಬ್ರೇಷನ್ ಮಾಡಿದ್ರು. ಮಾಡ್ಲಿ, ನಾನು ಹೇಳ್ತಾ ಇರೋದು, ನಾನು ಇವತ್ತರೆಗೂ ಹೇಳ್ತಾ ಇದ್ದೀನಿ. ದರ್ಶನ್ ಇಲ್ಲೇ ಇದ್ದಾರೆ ಕೇಳಿ, ಒಂದು ನಿಮಿಷ. 2020 ಮ್ಯಾಚು ಅಥವಾ 2.5 ವರ್ಷ ಅಂತ ಒಪ್ಪಂದ ಆಗಿದೆ ಇಂತಿಂತವ್ರ ಮುಂದೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಅವರು ಇವತ್ತರೆಗೂ ಯಾರಾದ್ರೂ ಒಬ್ರು ಬಾಯ್ ಬಿಟ್ಟಿದ್ದಾರೆ ಹೇಳ್ಬಿಡಿ ನನಗೆ. ಇಲ್ಲ, ಆಯ್ತಾ? ಸಿದ್ದರಾಮಯ್ಯ ಅವರು ಯಾವತ್ತಾದ್ರೂ ಹೇಳಿದಾರ? ಇಲ್ಲ. ನೇರವಾಗಿ ಸುತ್ತಿ ಬಳಸಿ ಹೇಳಿರ್ಬೋದು DKC ಅವರು, ನೇರವಾಗಿ ಹೇಳಿದಾರ? ಇಲ್ಲ. ಏನೋ ಒಪ್ಪಂದ ಆಗಿದೆ, ಯಾವ ಯಾವ ಒಪ್ಪಂದ ಆಗಿದೆ ಅಂತ ಇವತ್ತರೆಗೂ ನಿರ್ದಿಷ್ಟವಾಗಿ ಯಾವಾಗಾಯ್ತು ಏನಾಯ್ತು ಅಂತ ಇವತ್ತರೆಗೂ 2.5 ವರ್ಷದಲ್ಲಿ ಒಬ್ರು ಬಾಯ್ ಬಿಟ್ಟಿಲ್ಲ. ಹೇಳುವಂತ ವಿಷಯನದು ಹೇಳಬಹುದಿತ್ತು, ಹೇಳ್ಬಹುದಾಗಿತ್ತು, ಇವಾಗ ಹೇಳ್ಬಹುದಾಗಿತ್ತು. ಇಂತಿಂತವ್ರ ಮುಂದೆ ಇಂಥ ಒಪ್ಪಂದ ಆಗಿದೆ ಅಂತ ಹೇಳ್ಬಹುದಾಗಿತ್ತು. ಇವತ್ತರೆಗೂ ಇಲ್ಲ. ಆ ಘನತೆಯನ್ನ DK ಶಿವಕುಮಾರ್ ಅವರು ಕಾಪಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಪಕ್ಷ ಒಡಿಬಾರ್ದು, ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ನಾನೇ 5 ವರ್ಷ CM ಅಂತ ಇವರು ಹೇಳ್ತಾನೆ ಬಂದಿದ್ದಾರೆ. ಆದ್ರಿಂದ ನಾವು ನೋಡ್ತಾ ಬಂದಿದ್ದೀವಿ ಈ ಪಾಲಿಟಿಕ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಕಾಂಗ್ರೆಸ್ನಲ್ಲಿ
ಈಗ ಯಾರನ್ನು ಏನೋ ಅಪ್ರತಪ್ರ ಅಥವಾ ಮಾಡಿದ್ರು ಸುಮ್ಮನೆ ಸಚಿವ ಸಂಪುಟವನ್ನ ಇವರು ರೀಶಫಲ್ ಮಾಡ್ಲಿ ಸಾಕು, ಅವಾಗ ನೋಡಿ ಏನು ಬುಲೆ ಹೇಳ್ತಾವಂತ ಬಿಟ್ಟು ಎಲ್ಲರೂ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ. ಅಂದ್ರೆ ಜೇನುಗೂಡಿಗೆ ಕಲ್ಲು ಎಸೆಯುವ ಕೆಲಸವನ್ನ ಹೈಕಮಾಂಡ್ ಸದ್ಯಕ್ಕೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಯಥಾಸ್ಥಿತಿ ಕಾಯ್ಕೊಂಡ್ರು ಕೂಡ ಸಮಸ್ಯೆ ಅಲ್ವಾ? ಯಥಾಸ್ಥಿತಿ ಅಂತಂದ್ರೆ ಇನ್ನೊಂದು ವರ್ಷ ಆದ್ಮೇಲೆ ಎಲ್ಲರಿಗೂ ಒಂದೇ ಒಂದು ಹೇಳಿದವರು, ನೆಕ್ಸ್ಟ್ ಇಲೆಕ್ಷನ್ ರೆಡಿ ಆಗ್ರಿ, ಬೂತ್ ಮಟ್ಟದಲ್ಲಿ ಹೋಗಿ ಆಯ್ತಾ, ಜನರ ಸಂಪರ್ಕ ಇಟ್ಕೊಳ್ಳಿ, ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸಿ, ಈ ತರ ಹೇಳಿ 2028 ನಮ್ಮ ಗುರಿ, ಅದರಲ್ಲಿ ಗೆಲ್ಲಿ, ಆವಾಗ ನಿಮ್ಗೆ ಯಾವ್ದು ಮುಖ್ಯಮಂತ್ರಿ ಯಾರು ಬೇಕು ಏನ್ ಬೇಕು ಅಂತ. ಆದ್ದರಿಂದ ಇವಾಗ ಆಗಿರ್ತಕ್ಕಂಥದ್ದು ಹೈಕಮಾಂಡ್ ದೌರ್ಬಲ್ಯಕ್ಕಿಂತಲೂ, ಹೈಕಮಾಂಡ್ ಅನಿವಾರ್ಯತೆಗಿಂತಲೂ, ಅಸಹಾಯಕತೆಗಿಂತಲೂ ಅವರ ಸ್ಟ್ರಾಟಜಿ ಬಹಳ ಮುಖ್ಯ ಆಗುತ್ತೆ. ನೀವು ಸ್ವಲ್ಪ ಅಪ್ರಾತಪ್ರ ಮಾಡಿದ್ರು ಒಂದ್ ನಿಮಿಷ ಸರ್, ಐದು ಸಮಾವೇಶ ಮಾಡ್ತೀರಿ ಅಲ್ಲ ಈಗ, ಒಂದ್ ನಿಮಿಷ ಮಾಡಲ್ವಾ? 5 ಸಮಾವೇಶ ನಾನು ಮಾಡಲ್ಲ. 5 ಸಮಾವೇಶ ಸಮಾವೇಶ ಇದೆಯಲ್ವಾ, ಇವಾಗಲ್ಲ, ಅದು ಮೊದಲಿಂದ ಮಾಡ್ತಾ ಬಂದಿದ್ದಾರೆ. ಅದಕ್ಕೂ ಸಹಿತ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಹೇಗೆ ಇವರು ಮುಖ್ಯಮಂತ್ರಿ ಆಗಬೇಕು ಅಂತ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಒಳಗಡೆ ಮಾಡ್ತಾ ಇದ್ದಾರೋ, ಉಳಿಬೇಕು ಅಂತ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ. ಇವರು ಟ್ರಂಪ್ ಕಾರ್ಡ್ ಬಿಡ್ತಾರೆ, ಅವರು ಟ್ರಂಪ್ ಕಾರ್ಡ್ ಬಿಡ್ತಾರೆ, ಇವರು ಹೇಳಿಕೆಗಳನ್ನ ಕೊಡ್ತಾರೆ. ಅದರ ನೇರವಾಗಿ ಯಾರು ಬೀದಿಗಿಳಿದು ಯುದ್ಧಕ್ಕೆ ನಿಂತ್ಕೊಂಡಿಲ್ಲ. ಎಲ್ಲರೂ ಸಹಿತ ಒಂದೇ ಮಾತು ಹೇಳ್ತಾರೆ, ಪಕ್ಷ ಮುಖ್ಯ, ಹೈಕಮಾಂಡ್ ಮುಖ್ಯ. ನೆನಪಿಟ್ಕೊಳ್ಳಿ, ಯಾರು ಸಹಿತ ನಾನು ಹೇಳಿದ ಮುಖ್ಯ ಆಗಬೇಕು ಅಂತ ಹೇಳಿಲ್ಲ. ಆದ್ದರಿಂದ ವ್ಯಕ್ತಿ ಪೂಜೆ ಹೇಳ್ತಾರೆ, ವ್ಯಕ್ತಿ ಪೂಜೆ ಮುಖ್ಯ ಅಲ್ಲ, ಪಕ್ಷ ಪೂಜೆ ಮಾಡಿ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಸಿದ್ದರಾಮಯ್ಯನವರು ನೀವು ಹೇಳ್ತಾ ಇದ್ದೀರಲ್ಲ ಏನ್ ಕೊಡುಗೆ ಅಂತ, ಹಿ ಇಸ್ ದ ಓನ್ಲಿ ಒನ್ ಮಾಸ್ ಲೀಡರ್ ಇನ್ ಕರ್ನಾಟಕ. ಎಲ್ಲರೂ ಒಪ್ತಕ್ಕಂಥ ಒಬ್ಬನೇ ಮಾಸ್ ಲೀಡರ್ ಇದ್ರೆ ಸಿದ್ದರಾಮಯ್ಯನವರು. ಯಾಕಂದ್ರೆ ಅವ್ರ ಚಾರಿತ್ರ್ಯ ಬಹಳ ಶುದ್ಧವಾಗಿದೆ, ಇವತ್ತವರೆಗೂ ಅಂತ ದೊಡ್ಡದಾಗಿ ಅಪರಾಧಪ್ರ ಮಾಡಿಲ್ಲ. ಆಮೇಲೆ ಇವತ್ತವರೆಗೂ ಸಹಿತ ಸಿದ್ದರಾಮಯ್ಯನವರು ಇದಾರಲ್ಲ, ಸಂವಿಧಾನಕ್ಕೆ ಬದ್ಧರಾಗಿದ್ದಾರೆ ಮತ್ತು ಹೌದು ಮನುವಾದವನ್ನ ನೇರವಾಗಿ ಸಂವಿಧಾನ ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಭಾರಿ ಮೂಢನಂಬಿಕೆ ಜಾಸ್ತಿ, ಸಾಕಷ್ಟು ಮೂಢನಂಬಿಕೆ ಜಾಸ್ತಿ. ಹೌದು, ಒಂದ್ ನಿಮಿಷ. ಅವರಿಗೆ ಹೇಳಿದ್ದಾರೆ, ಈಗ ಅಧಿಕಾರ ತಗೊಂಡ್ರೆ ಒದ್ದಾದ್ರೂ ಪರವಾಗಿಲ್ಲ, ಕಿತ್ ತಗೋ ಅಂತೇಳಿ, ಮುಂದೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಅಂತೇಳಿ. ಇವಾಗ ನೋಡಿ ಮೇಡಮ್, 2028 ಅಷ್ಟೊಳಗೆ ಸರ್ಕಾರ ಉಳಿಯೋದ್ ಕಷ್ಟ ಇದೆ. ಅಕಸ್ಮಾತ್ 2028 ಉಳಿದ್ರು ಸಹ ಮುಂದಿನ ಚುನಾವಣೆ 100% ಬಿಜೆಪಿ ಸಂಪೂರ್ಣದ ಬಹುಮತ ಬಂದು ನಾವು ಅಧಿಕಾರ ಪಡಿತೀವಿ. ಅಲ್ಲಿ ಮೇಡಮ್, ಒಂದು ಇವತ್ತು ಯಾವುದೇ ಕಾರಣಕ್ಕೂ 2028 ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಕ್ಯಾಂಡಿಡೇಟ್ ಇಲ್ಲಲ್ಲ ಸರ್, ಪಕ್ಷ ಇದೆ. ಆಮೇಲೆ ಮೇಡಮ್ ಒಂದು ಕನ್ಸರ್ನ್ ಉಮೇಶ್ ಗೌಡರು ಒಂದು 2 ಬಾರಿ, ಇದು ಪರ್ಸನಲಿ ಉಮೇಶ್ ಗೌಡರು ಪಾಪ ಅವ್ರಿಗೆ ಗೊತ್ತಿಲ್ಲ, 2 ಸಲ ದೊಂಬರಾಟ ಅಂತ ಪದ ಒಂದು ಸಮುದಾಯದ ಹೆಸರು ನಿಮ್ ಕೈ ಮುಗಿತೀನಿ. ನಮ್ಮಲ್ಲಿ ಇವರೇನೋ ಹೈಕಮಾಂಡ್ ವಿಚಾರ ಹೇಳಿದ್ರು, ಯಾರ ಶಾಸಕರ ಬಲದಿಂದ ಸದಾನಂದ ಗೌಡರು ಮುಖ್ಯಮಂತ್ರಿ ಆದ್ರು, ಯಾವ ಶಾಸಕರ ಬಲದಿಂದ ಬೊಮ್ಮಾಯಿ ಆದ್ರು, ಯಾವ ಶಾಸಕರು ಬಲದಿಂದ ಇವತ್ತು 28 ಕನ್ಸ್ ಕಾಣೋರು ಯಾಕೆ ಆ ಕಡೆ ಕುಮಾರಸ್ವಾಮಿ ಮಗ ಹೆಂಗ್ ಸೋಲ್ತಾರೆ ಬೈ ಎಲೆಕ್ಷನ್, ಈ ಕಡೆ ಬೊಮ್ಮಾಯಿ ಮಗ ಹೆಂಗ್ ಸೋಲ್ತಾರೆ? ಇವರಿಗೆ ಜನಭಿಪ್ರಾಯ ಇಲ್ಲ. ಹಣ ಕೊಟ್ಟು ವಿರೋಧ ಪಕ್ಷ ಒಂದ್ ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನ್ ಹೇಳತ್ತೆ ಅದಕ್ಕೆ ಬದ್ಧ ಅಂತಿದ್ದಾರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿದ್ದಾಗ ಕಸಾನುಗೂಡಿಸಿದ್ದೀನಿ, ಅಧ್ಯಕ್ಷನಾಗಿದ್ದಾಗ ಬಾವುಟನೂ ಕಟ್ಟಿದ್ದೀನಿ ಅಂತ ಸ್ವಲ್ಪ ಹಿಂದಿನ ಸ್ಟೇಟ್ಮೆಂಟ್ ತಗೊಳ್ಳೋದಾದ್ರೆ, ಕೆಲವೊಮ್ಮೆ ಪ್ರಯತ್ನಗಳು ಕೈಗೂಡದ ಸಂದರ್ಭದಲ್ಲಿ ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ, ಜನವರಿಯಲ್ಲಿ ಏನಾದರೂ ಇದು ಇತ್ಯರ್ಥ ಆಗುತ್ತಾ, ಹೈಕಮಾಂಡ್ ಮಧ್ಯ ಪ್ರವೇಶ ಆಗುತ್ತಾ, ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರ? ಕಾಲವೇ ಇದಕ್ಕೆ ಉತ್ತರಿಸುತ್ತೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.